ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮದ ಆಧಾರ. ಯಾವ ಮಾನಸಿಕ ಸೆಳೆತ ಇಲ್ಲ ಕುಡಿತದ, ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ, ಚೆನ್ನಾಗಿದ್ದೀನಿ. ನಾವು 12ನೇ ಹೆಜ್ಜೆಯ ಕೊನೆಯ ಭಾಗದಲ್ಲಿ ಇದ್ದೀವಿ. ನಿನ್ನೆ ಎಲ್ಲಿ ತನಕ ನಿಲ್ಸಿದ್ವಿ ಅಂದ್ರೆ 119ನೇ ಪೇಜಿನ 2ನೇ ಪ್ಯಾರಾ ತನಕ ನಿಲ್ಸಿದ್ವಿ. ಇಲ್ಲಿ ನಾನು ಪ್ರಶಾಂತ ಧಾಮದ ಸ್ನೇಹಿತರು ಇದ್ದಾರೆ, ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇದನ್ನ ಅವ್ರು ಓದ್ಲಿ. ಅದಾದ ನಂತರ ವಿವರಣೆಯನ್ನು ನಾವು ನೋಡೋಣ ಸ್ನೇಹಿತರೆ. 2ನೇ ಪ್ಯಾರಾದಿಂದ. ಹನ್ನೆರಡು ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಪುಟ ಸಂಖ್ಯೆ 119, 2ನೇ ಪ್ಯಾರಾ. ಆದರೆ ಅಮಲಿಗಳ ವಿಷಯದಲ್ಲಿ ಹಾಗಲ್ಲ. ತರುಣದಲ್ಲೇ ಸಮಸ್ಯಾತ್ಮಕ ಕುಡುಕರೆನ್ನಿಸುವವರ ಕೂಲಂಕುಷ ಪರೀಕ್ಷೆಯನ್ನು ಹೆಸರಾಂತ ಮನಃಶಾಸ್ತ್ರಜ್ಞರು, ವೈದ್ಯರು ನಡೆಸಿದರು. ನಾವು ಒಬ್ಬರಿಂದೊಬ್ಬರು ಹೇಗೆ ಪ್ರತ್ಯೇಕವೆನ್ನುವುದನ್ನು ಅವರು ಹುಡುಕಲಿಲ್ಲ. ಬದಲಿಗೆ ಈ ಅಮಲಿಗಳ ಪಂಗಡದಲ್ಲಿರುವ ಸಾಮಾನ್ಯ ವ್ಯಕ್ತಿತ್ವ ವಿಶೇಷಗಳನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡಿದರು. ಅವರು ಕಂಡುಕೊಂಡ ವಿಷಯಗಳು ಆವಾಗಿನ ಸದಸ್ಯರಿಗೆ ಆಘಾತ ನೀಡುವಂತವಾಗಿದ್ದವು. ಈ ಹೆಸರಾಂತ ವೈದ್ಯರು ನಿರ್ಣಯಿಸುವುದೇನೆಂದರೆ, ಅವರ ವಿಶ್ಲೇಷಣೆಗೊಳಪಟ್ಟ ಅಮಲಿಗಳಲ್ಲಿ ಹೆಚ್ಚಿನವರು ಇನ್ನೂ ಬಾಲಿಶರು, ಭಾವನಾತ್ಮಕವಾಗಿ ಸೂಕ್ಷ್ಮಮತಿಗಳು ಮತ್ತು ಡಂಬಾಚಾರಿಗಳು ಆಗಿದ್ದರೆಂದು. ಓಕೆ, ನಾವು ನಿನ್ನೆ ಎಲ್ಲಿಗೆ ನಿಲ್ಸಿದ್ವಿ ಏನಂತಂದ್ರೆ, ನಮ್ಮಲ್ಲಿ ಆಸೆಗಳಿದ್ರು, ಆಕಾಂಕ್ಷೆಗಳಿದ್ರು ಕೂಡ ಅವು ಅಸಂಬಂಧವಾಗಿಲ್ಲ ಇವತ್ತು. ಯಾಕಂದ್ರೆ ಯಾವ ಇರುವಂತ ಆಸೆಗಳನ್ನ ಅಥವಾ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಇರುವಂತ ವಸ್ತುಗಳನ್ನ, ಸಂಗತಿಗಳನ್ನ ನಾವು ಇವತ್ತು ಯಥಾರ್ಥವಾಗಿ ಸ್ವೀಕರಿಸಲಿಕ್ಕೆ ಕಲ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದ ನಂತರ. ಅದರ ಜೊತೆಗೆ ನಮ್ಮ ನಮಗೆ ಯೋಗ್ಯತೆ ಏನದ, ಆ ಗಾತ್ರದಲ್ಲಿ ನಮಗೇನು ಸಿಗಬೇಕು ಆ ಯೋಗ್ಯತೆ ಒಳಗಡೆನೆ, ನಮ್ಮ ಇತಿಮಿತಿಗಳ ಒಳಗನೆ ನಾವು ಇರ್ಲಿಕ್ಕೆ ಇವತ್ತು ಸಿದ್ಧರಾಗಿದ್ದೇವೆ. ಈ ಕಾರ್ಯಕ್ರಮ ನಮಗದ ಕಲಿಸ್ಕೊಟ್ಟಿದೆ. ಆದ್ರೆ ಈ ಹೊಸದಾಗಿ ಬಂದಂತ ಅಥವಾ ತರುಣರು ಕ್ವೈಟ್ ಅಂತ ಹೇಳ್ತೇವೆ, ಅಥವಾ ಇನ್ನು ಮದುವೆ ಆಗ್ಲಾರ್ದಂತ ಹುಡುಗರು ಇರ್ತಾವೆ, ಹಂಗಾಗಿ ಬಂದಿರ್ತಾರಲ್ಲ ಈ ಕಾರ್ಯಕ್ರಮಕ್ಕ, ಅವ್ರ ವಿಷಯದಲ್ಲಿ ಇದು ಹಿಂಗ ಆಗುದಿಲ್ಲ ಅಂತ ಹೇಳ್ತಾರೆ. ಸೊ ಇದರ ಸಲುವಾಗಿ ಒಂದಿಷ್ಟು ಹೆಸರಾಂತ ಮನಃಶಾಸ್ತ್ರಜ್ಞರು ಅಥವಾ ಸೈಕ್ಯಾಟ್ರಿಸ್ಟ್ ಅಂತ ಏನ್ ಕರಿತೀವಿ ಅವರು, ಮತ್ತ ಸೈಕಾಲಜಿಸ್ಟ್ಗಳು, ಡಾಕ್ಟರ್ಗಳು ಒಂದಿಷ್ಟು ಸ್ಟಡಿಗಳನ್ನ ಮಾಡಿದ್ರು. ಸೊ ಈ ಎಲ್ಲ ಅಭ್ಯಾಸಗಳಲ್ಲಿ ಅಥವಾ ಈ ಎಲ್ಲ ರಿಸರ್ಚ್ಗಳಲ್ಲಿ ಅವರು ಕಂಡುಕೊಂಡಂಥದ್ದು ಏನು ಅಂದ್ರೆ, ನಮಗೆ ಅವಾಗಿನ ಸದಸ್ಯರಿಗೆ ಆಘಾತ ನೀಡುವಂಥದ್ದು ಏನಪ್ಪಾ ಅಂತಂದ್ರೆ, ಹೆಚ್ಚಿನವರು ಬಾಲಿಷ್ಯರಾಗಿರ್ತಾರೆ, ಸ್ಟಿಲ್ ಚೈಲ್ಡಿಶ್. ಈ ಕಾರ್ಯಕ್ರಮಕ್ಕೆ ಬಂದ ನಂತರ ತರುಣರಲ್ಲೂ ಕೂಡ ಇನ್ನೂ ಆ ಬಾಲಿಷ್ಯತನ ಇರ್ತದೆ, ಆ ಚೈಲ್ಡಿಶ್ನೆಸ್ ಇರ್ತದೆ, ಆ ಮಕ್ಕಳಾಟಿಕೆ ಇರ್ತದೆ. ಇಲ್ಲ ಅಂದ್ರೆ ಫುಲ್ ಎಮೋಷನಲಿ ಬಹಳ ಸೆನ್ಸಿಟಿವ್. ಅವ್ರಿಗೆ ಕೋಪ ಅಂದ್ರೂ ಆಗುದಿಲ್ಲ, ನಗು ಅಂದ್ರೂ ಆಗುದಿಲ್ಲ, ಸಿಟ್ಟು ಅಂದ್ರೂ ಆಗುದಿಲ್ಲ, ಸಂತೋಷ ಅಂದ್ರೂ ಆಗುದಿಲ್ಲ, ದುಃಖ ಬಂದ್ರೂ ತಡ್ಕೊಳಕ್ ಆಗೋದಿಲ್ಲ, ಯಾವುದೇ ಒಂದಿಷ್ಟು ನಾವು ಪವಾಡಗಳು ನಡೆದ್ರು ಕೂಡ ತಡ್ಕೊಳಕ್ ಆಗೋದಿಲ್ಲ. ಅವ್ರಿಗೆ ಭಾವನಾತ್ಮಕವಾಗಿ ಎಷ್ಟು ಎಮೋಷನಲಿ ಸೆನ್ಸಿಟಿವ್ ಇರ್ತಾರಂದ್ರೆ ಅವರನ್ನ ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅವ್ರಿಗೆ ಸರ್ದ ಕುಂದ್ರ ಅಂದ್ರೂ ಕಷ್ಟ ಆಗ್ತದೆ. ಕೆಲವೊಬ್ಬರು ತರುಣರಲ್ಲಿ ಆಗ್ತದೆ, ಅಮಲಿಗಳಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ. ಅದೇ ಕಾರಣಕ್ಕಾಗಿ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಒಂದು ಹೆಚ್ಚಿಗೆ ಮಾತಂದ್ರೆ ಅವತ್ತು ಫುಲ್ ಟೈಟ್ ಆಗಿಬಿಡ್ತಾರೆ. ಅಂದ್ರೆ ನಮ್ಮನ್ನ ಜಾಸ್ತಿ ಪ್ರೀತಿ ಮಾಡಿದ್ರು ಕಷ್ಟ, ನಮ್ಮನ್ನ ಜಾಸ್ತಿ ತೆಗಳಿದ್ರು ಕಷ್ಟ ಅನ್ನುವಂತ ರೀತಿಯಲ್ಲಿ ನಾವು ವ್ಯವಹಾರ ಮಾಡಿದಂಥವ್ರು ಅಥವಾ ಜೀವನ ಮಾಡಿದಂಥವ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಏನು ಈ ರಿಸರ್ಚ್ಗಳು ತೋರಿಸ್ತಾವಂದ್ರೆ, ಸ್ಟಿಲ್ ಚೈಲ್ಡಿಶ್, ಎಮೋಷನಲಿ ಸೆನ್ಸಿಟಿವ್ ಅಂಡ್ ಗ್ರ್ಯಾಂಡೋಸ್. ಇಲ್ಲಾಂದ್ರೆ ಡಾಂಬಿಕತನ ತೋರಿಸೋದು, ಡಂಬಾಚಾರಿಗಳು, ಇಲ್ಲಾರ್ದ ಐತಂತ ಸಾಧಿಸೋದು ಅಥವಾ ಇರ್ಲಾರ್ದನೆ ಎಲ್ಲ ಐತಂತ ತೋರಿಸೋದು, ಡಂಗ್ರ ಹೊಡಿದಂತಾರೆ ನಮ್ಮ ಕಡೆ ಡಂಬಾಚಾರಿಗಳು. ಸೊ ಈ ತರ ನಮ್ಮಲ್ಲಿ ಹೆಚ್ಚಿನ ಅಮಲಿಗಳು ಇದ್ರು ಅಂತ ಹೇಳ್ತಾರೆ. ಮುಂದೆ ಬರ್ಬರ್ತಾ ಹೆಂಗಾಗ್ತದ ಅಂತಂದ್ರೆ, ಈ ತೀರ್ಮಾನಗಳು ಅಥವಾ ಮುಂದೆ ಏನೇನಾಗ್ತದ ಅನ್ನುವಂಥದ್ದು ಇಲ್ಲಿ ಬರ್ದಾರ. ಸೊ ಇದು ಜಸ್ಟ್ ಏನಪ್ಪಾ ಅಂದ್ರೆ ಒಂದಿಷ್ಟು ರಿಸರ್ಚ್ಗಳ ಆದಾವಲ್ಲ, ಆ ರಿಸರ್ಚ್ಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಮುಂದಿನ ಪ್ಯಾರ ಓದಿ ಸರ್ ಪ್ಲೀಸ್.
ಆ ತೀರ್ಮಾನದ ಮೇಲೆ ನಾವು ಅಮಲಿಗಳು ಅದೆಷ್ಟು ಕ್ರೋಧಿತರಾದೆವು. ನಮ್ಮ ವಯಸ್ಕ ಕನಸುಗಳು ನಿಜವಾಗಿಯೂ ಬಾಲಿಶವಾದುದೆಂದು ನಾವು ನಂಬಲು ಸಾಧ್ಯವಾಗಲಿಲ್ಲ. ಜೀವನವು ನಮ್ಮನ್ನು ನಡೆಸಿಕೊಟ್ಟ ಕೆಟ್ಟ ರೀತಿಯಿಂದಾಗಿ ನಾವು ಸೂಕ್ಷ್ಮಮತಿಗಳಾಗಿರುವುದು ಸಹಜವೆಂದು ನಾವು ನಂಬಿದೆವು. ಜೀವನದ ಯುದ್ಧದಲ್ಲಿ ಜಯಗಳಿಸುವುದಕ್ಕಾಗಿ ನಮ್ಮಲ್ಲಿ ಉನ್ನತ ಮತ್ತು ನ್ಯಾಯಯುತ ಅಭಿಲಾಷೆ ಇತ್ತು ಎಂಬುದು ನಮ್ಮ ಡಂಬಾಚಾರದ ಬಗ್ಗೆ ನಮ್ಮ ವಾದವಾಯಿತು. ಎಸ್, ಆ ಡಾಕ್ಟರ್ಗಳು, ಆ ಸೈಕಾಲಜಿಸ್ಟ್ಗಳು ಈ ರಿಸರ್ಚಿನ ಬಗ್ಗೆ ಕ್ವಾಲಿಟೇಟಿವ್ ರಿಸರ್ಚ್, ಅದೇನು ಸುಮ್ಮನೆ ಕಪೋಕಲ್ಪಿತವಾಗಿ ಬರೆದದ್ದಲ್ಲ. ಸಾಕಷ್ಟು ಅಮಲಿಗಳನ್ನ ಕ್ವಶನ್ ಮಾಡಿ, ಅವುಗಳನ್ನ ಇಂಟ್ರಾಕ್ಟ್ ಮಾಡಿ, ಅವ್ರ ಜೊತೆ ಇದ್ದು, ಅವ್ರ ಹಾವಭಾವಗಳನ್ನ, ಅದರ ಜೊತೆಗೆ ಅವರೊಂದಿಗೆ ಒಂದಿಷ್ಟು ಸಂವಾದಗಳನ್ನ ನಡೆಸಿ ಈ ರಿಸರ್ಚ್ ಅನ್ನ ಮಾಡಿದ್ರು, ಈ ಸ್ಟಡಿಗಳನ್ನ ಮಾಡಿದ್ರು. ಸೊ ಇದರ ರಿಪೋರ್ಟ್ ಬಂದಾಗ ನಾವು ಅಮಲಿಗಳು ಎಷ್ಟು ಕ್ರೋಧಿತರಾದೆವು ಅಂತಂದ್ರೆ, ಏನು ನಾವು ಬಾಲಿಚರ, ಅದು ನಮಗೆ ನಂಬಕ ಆಗ್ಲಿಲ್ಲ. ನಮ್ಗೆ ಇನ್ನೂ ಮಕ್ಕಳಾಟಿಕೆ ಇದೆ ಏನು ಅಂತ ಹೇಳಿದ್ರು, ಸಣ್ಣ ಹುಡುಗರನ್ನ ನಾವು ಅನ್ನುವಂಥದ್ದನ್ನ ಮಾತಾಡಿದ್ವಿ. ಈ ಎಲ್ಲ ಯಾಕೆ ನಾವು ಹೀಗಾದ್ವಿ? ಒಂದ್ ವೇಳೆ ನೀವು ಹೇಳಕತ್ತಿದ್ದೆಲ್ಲ ಈ ಬಾಲಿಶತನ, ಈ ಎಮೋಷನಲಿ ಸೆನ್ಸಿಟಿವ್ ಮತ್ತು ನಾವು ಏನು ಡಂಬಾಚಾರಿಗಳಂತ ಏನು ನೀವು ಹೇಳಕತ್ತಿರಲ್ಲ, ಇವೆಲ್ಲವೂ ಯಾಕೆ ಆಗ್ಯಾವಪ್ಪ ಅಂತಂದ್ರೆ, ಈ ಜಗತ್ತು ಅಥವಾ ಈ ಜೀವನ, ಈ ಸಮಾಜ ನಮ್ಮನ್ನ ನಡೆಸಿಕೊಂಡಂತ ರೀತಿಯಿಂದಾಗಿ ನಾವು ಈ ರೀತಿ ಸೂಕ್ಷ್ಮಮತಿಗಳಾಗಿವಿ. ಜಗತ್ತು ನಮ್ಮನ್ನ ಸರಿಯಾಗಿ ನಡೆಸ್ಕೊಂಡಿರ್ಲಿಲ್ಲ ಅಂದ್ರೆ, ನಮ್ಮ ಕುಟುಂಬ ನಮ್ಮನ್ನ ಸರಿಯಾಗಿ ನಡೆಸ್ಕೊಂಡಿರಲಿಲ್ಲ, ಸಮಾಜ ನಮ್ಮನ್ನ ಸರಿಯಾಗಿ ನಡೆಸ್ಕೊಂಡಿರ್ಲಿಲ್ಲ ಅಂದ್ರೆ ನಾವು ಹಿಂಗಾಗ್ತಿರ್ಲಿಲ್ಲ ಅನ್ನುವಂತ ವಾದಕ್ಕೆ ಬೀಳ್ತೀವಿ. ಯಾಕೆ ನಾವೇನು ಮಾಡಬಾರ್ದು? ಯಾಕೇನು ಮಾಡಬಾರ್ದು? ನಾವು ಜೀವನದಲ್ಲಿ ನಮ್ಮ ಜೀವನವನ್ನು ಗೆಲ್ಲಲಿಕ್ಕೆ ಅಥವಾ ಈ ಜೀವನವನ್ನು ಸುಲಭವಾಗಿ ನಾವು ನಿಭಾಯಿಸ್ಲಿಕ್ಕೆ ನಾವು ಮಾಡೀವಿ. ನಾವು ನಮ್ಮಷ್ಟು ಹೈ ಆದಂತ ಅಥವಾ ಉನ್ನತವಾದಂತ ಒಂದಿಷ್ಟು ಅಭಿಲಾಷೆಗಳಿದ್ದು, ಆಸೆಗಳಿದ್ದು, ಆ ನ್ಯಾಯಯುತವಾಗಿ ಆಸೆಗಳು ಇರಬಾರ್ದ ನಮ್ಗೆ? ನಾವು ಈ ಜಗತ್ತಿನಲ್ಲಿ ಬಂದ ಮೇಲೆ ನಾವು ಏನು ಆಸೆ ಪಡಬಾರ್ದ? ಪಡಲೇಬೇಕು. ಏನ್ ತಪ್ಪು ಮಾಡೀವಿ? ನಾವು ಕೂಡ ಆಸೆ ಪಟ್ಟಿವಿ. ಏನ್ ತಪ್ಪು ಮಾಡೀವಿ? ಸೊ ಇದು ನಮ್ಮ ಡಂಬಾಚಾರದ ವಾದವಾಗಿತ್ತು ಅಂತ. ಜಗತ್ತು ನಮ್ಮನ್ನ ನಡೆಸಿಕೊಂಡ ರೀತಿಯಿಂದಾಗಿ ನಾವು ಹಿಂಗಾದ್ವಿ. ನಾವು ಕೂಡ ಆಸೆ ಪಟ್ಟಿದ್ವಿ, ನಾವು ಕೂಡ ನಮ್ಮಲ್ಲೂ ಕೂಡ ಒಂದಿಷ್ಟು ಅಭಿಲಾಷೆಗಳಿದ್ದು, ಸಾಧಿಸುವಂತ ಛಲ ಇತ್ತು, ಸಾಧನೆ ಮಾಡ್ಬೇಕನ್ನುವಂತ ಕನಸಿತ್ತು, ಬದುಕಲ್ಲಿ ನಾವು ಎಲ್ಲರ ಹಾಗೆ ಬದುಕಬೇಕನ್ನುವಂತ ವಿಚಾರಗಳಿದ್ದು, ಅದನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಹೋದ್ವಿ. ಅದರಲ್ಲಿ ಏನ್ ತಪ್ಪು? ನಮ್ಮಲ್ಲಿ ಏನು ಬಾಲಿಶತನ ಇತ್ತು? ನಾವೇನ್ಲಿ ಎಮೋಷನಲಿ ನಾವು ಸೆನ್ಸಿಟಿವ್ ಆಗಿದ್ವಿ, ಅಲ್ಲಿ ಸೂಕ್ಷ್ಮ ಮಿತಿಗಳಾಗಿದ್ದೀವಿ ಅನ್ನುವಂತ ಕ್ವಶನ್ ಅನ್ನ ನಾವು ಮಾಡಕ್ ಚಾಲು ಮಾಡ್ತೀವಿ. ಅವಾಗ ಮಾಡ್ಯಾರ ಈ ತೀರ್ಮಾನದ ಮೇಲೆ ನಾವು ಅಮಲಿಗಳು ಅದೆಷ್ಟು ಕ್ರೋಧಿತರಾದೆವು ಅಂದ್ರೆ, ನಮ್ಮಲ್ಲಿರೋರು ಇದೆಲ್ಲವನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇರ್ಲಿಲ್ಲ. ಅಷ್ಟೇ ರಿಸರ್ಚ್ ಸ್ಟಡಿಗಳನ್ನ ಒಪ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ಲ. ಅದಾದ ನಂತರ ಮುಂದೆ ಏನಾಗ್ತದಂದ್ರೆ, ಸಮಯ ಹೋದ ಹಾಗೆ ಓದಿ ಸರ್ ಪ್ಲೀಸ್, ಅದೊಂದು ತರ ಓದಿ. ಆದರೆ ನಂತರದ ವರ್ಷಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಆ ವೈದ್ಯರ ಅಭಿಪ್ರಾಯವನ್ನು ಒಪ್ಪಿದೆವು. ನಾವು ನಮ್ಮತ್ತಲೇ ಹಾಗೂ ನಮ್ಮ ಸುತ್ತಮುತ್ತಲಿನ ಮೇಲೆ ತೀಕ್ಷ್ಣ ದೃಷ್ಟಿಯನ್ನು ಬೀರಿದೆವು. ನಾವು ನಮ್ಮ ವಿನಾಕಾರಣದ ಭಯ ಮತ್ತು ಕಾತುರತೆಗಳಿಂದ ಮುಂದೂಡಲ್ಪಟ್ಟು ಖ್ಯಾತಿ, ಹಣ ಮತ್ತು ನಾವು ಅಂದುಕೊಂಡ ನಾಯಕತ್ವವನ್ನು ತಮ್ಮದಾಗಿಸುವುದೇ ಜೀವನದ ವ್ಯವಹಾರವಾಗಿಸಿದೆವು. ಹಾಗೆ ಭಯವೆನ್ನುವ ನಾಣ್ಯದ ಇನ್ನೊಂದು ಮುಖವಾಗಿ ಸುಳ್ಳು ಪ್ರತಿಷ್ಠೆ ರೂಪಿತವಾಯಿತು. ನಮ್ಮಲ್ಲಿ ಆಳವಾಗಿ ಹುದುಕಿದ ಕೀಳ್ತನದ ಮನೋಭಾವವನ್ನು ಅಡಗಿಸಲು ನಾವು ಎಲ್ಲದರಲ್ಲೂ ಪ್ರಥಮರೆನ್ನಿಸುವ ಅಪೇಕ್ಷೆ ಬಲವಾಯಿತು. ಜಯ ಸಿಕ್ಕಿದಾಗ ಅದರ ಉನ್ಮತ್ತತೆಯಲ್ಲಿ ನಾವು ಮುಂದಕ್ಕೆ ಮಾಡಲಿರುವ ಮಹಾನ್ ಕಾರ್ಯಗಳ ಬಗ್ಗೆ ಬೊಗಳೆ ಬಿಟ್ಟೆವು. ಅಪಜಯದ ಸಂದರ್ಭದಲ್ಲಿ ನಾವು ಕಹಿಯಾದೆವು. ನಮಗೇನು ಭೌತಿಕ ಜಯ ಸಿಗದೆ ಹೋದಾಗ ನಾವು ಭಿನ್ನರಾದೆವು ಹಾಗೂ ತಣ್ಣಗಾದೆವು. ಆವಾಗ ನಾವು ಕೀರ್ತನದ ವರ್ಗದವರೆಂದು ಇತರರು ಹೇಳಿದರು. ಇವಾಗ ನಮ್ಮ ನೈಜತೆಯನ್ನು ನಾವು ತಿಳಿದಿದ್ದೇವೆ. ಹೃದಯಾಂತರಾಳದಲ್ಲಿ ನಾವು ಭಯಭೀತರಾಗಿದ್ದೆವು. ನಾವು ಜೀವನದ ದಡದಲ್ಲಿ ಕುಳಿತು ಮರೆವಿನ ಆಳಕ್ಕೆ ತಲುಪುವ ತನಕ ಕುಡಿದರೂ ಅಥವಾ ನಮ್ಮ ಆಳ ಮತ್ತು ಸಾಮರ್ಥ್ಯದ ಪರಿಧಿಯನ್ನು ಮೀರಿ ಕುಡಿದರೂ ಆಗುತ್ತಿದ್ದ ಪರಿಣಾಮ ಒಂದೇ. ನಮ್ಮಲ್ಲಿ ಹೆಚ್ಚಿನವರು ಸೆರೆಯ ಸಮುದ್ರದಲ್ಲಿ ಹೆಚ್ಚು ಕಡಿಮೆ ನಾಶವಾದೆವು. ಈ ತರದಲ್ಲಿ ಹೇಳ್ತಾರ
ಏನು ಮೇಲೆ ಹೇಳಿದಂಥ ಭಾವನಾತ್ಮಕವಾಗಿ ಸೂಕ್ಷ್ಮ ಮತಿಗಳು, ಬಾಲಿಶರು ಮತ್ತು ಡಂಬಾಚಾರಿ ಅಂದ್ರೆ ಗ್ರ್ಯಾಂಡಿಯೋಸಿಟಿ ನಮ್ಮಲ್ಲಿ ಏನಿತ್ತು ಅದನ್ನ ಕೆಲವೊಂದಿಷ್ಟು ವರ್ಷಗಳ ನಂತರ ಈ ವೈದ್ಯರ ಅಭಿಪ್ರಾಯವನ್ನ ನಾವು ಒಪ್ಪುತ್ತಾ ಬಂದ್ವಿ. ಯಾಕಂದ್ರೆ ಹಿಂತಿರುಗಿ ನೋಡಿದಾಗ, ಮೊದಮೊದಲಿಗೆ ಹೇಳಿದಾಗ ಇವುಗಳನ್ನ ಒಪ್ಪುಕೊಳ್ಳಲಿಕ್ಕೆ ನಾವು ಕೂಡ ರೆಡಿ ಇರಲಿಲ್ಲ. ನಿನ್ನಲ್ಲಿರುವಂತ ಗುಣದೋಷಗಳಿಂದಾಗಿ ನೀನು ಅಮಲಿಯಾದೆ, ನೀನು ಈ ಕುರ್ತಕ್ಕೆ ಬಿದ್ದಿ, ಈ ಕುರ್ತದ ದಾಸ ಆದಿ, ಅಥವಾ ಈ ಅಮಲ್ ರೋಗ ನಿನಗೆ ಹತ್ತು ಅಂತ ನನಗೇನು ಹೇಳಿದ್ರು ಫಸ್ಟಿಗೆ, ನನ್ನ ಗುಣದೋಷಗಳ, ನಾನೇನ್ ಗುಣದೋಷಗಳು, ನನ್ನಲ್ಲಿ ಏನ್ ಗುಣದೋಷಗಳಲ್ಲ ಅನ್ನುವಂಥ ವಾದವನ್ನ ನಾನು ಕೂಡ ಮಾಡಿದ್ದೆ. ಇವು ಗುಣದೋಷಗಳೇ, ಇವು ಏನು ಸೂಕ್ಷ್ಮವಾಗಿರುವುದು, ಬಾಲಿಶರಾಗಿ ಆಟ ಆಡೋದು, ಈ ಗ್ರ್ಯಾಂಡಿಸಿಟಿ, ಇವೆಲ್ಲ ಗುಣದೋಷಗಳೇ, ನ್ಯೂನ್ಯತೆಗಳಿವು. ಇವುಗಳನ್ನ ಮೊದಲಿಗೆ ನಮಗೂ ಕೂಡ ಹೇಳಿದಾಗ ನಾವು ಕೂಡ ಒಪ್ಪಲಿಲ್ಲ. ಬಟ್ ಸಮಯ ಹೋದ ಹಾಗೆ ನಮ್ಮ ಜೀವನವನ್ನ ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡಿದಾಗ, ಅಥವಾ 4ನೇ ಹೆಜ್ಜೆಯನ್ನ ಬರದಾಗ, ನಾನು ಎಷ್ಟು ಡಂಬಾಚಾರಿಯಾಗಿದ್ದೆ, ನಾನು ಎಷ್ಟು ಎಮೋಷನಲಿ ಸೆನ್ಸಿಟಿವ್ ಆಗಿದ್ದೆ, ನಾನು ಎಷ್ಟು ಚೈಲ್ಡಿಶ್ ಆಗಿದ್ದೆ, ಇನ್ನೂ ಎಷ್ಟು ನನ್ನಲ್ಲಿ ಮಕ್ಕಳಾಟಿಕೆ ಇತ್ತು ಅನ್ನುವಂಥದ್ದು ನನಗೆ ಗುರ್ತಾಗ್ತಿತ್ತು. ಅದನ್ನು ನಾವು ಒಪ್ಪಿದ್ವಿ. ನಾವು ನಮ್ಮತ್ತಲೇ ಮತ್ತು ನಮ್ಮ ಸುತ್ತಲಿನವರ ಮೇಲೆ ತೀಕ್ಷ್ಣ ದೃಷ್ಟಿಯನ್ನು ಬೀರಿದೆವು. ಸರ್ಚ್ ಮಾಡಕತ್ತೀವಿ, ನೋಡಕತ್ತೀವಿ ಏನಂತ ಹೇಳಿ. ನಾವು ನಮ್ಮ ವಿನಾಕಾರಣದ ಭಯ ಮತ್ತು ಕಾತುರತೆಯನ್ನು ಮುಂದೂಲ್ಪಟ್ಟು ಖ್ಯಾತಿ, ಹಣ ಮತ್ತು ನಾವಂದುಕೊಂಡ ನಾಯಕತ್ವವನ್ನು ನಮ್ಮದಾಗಿಸುವುದೇ ಜೀವನದ ವ್ಯವಹಾರವನ್ನಾಗಿಸಿದ್ದೆವು. ಎಲ್ಲವನ್ನ ನೋಡಿದಾಗ ಗುರ್ತಾಕತಿ. ವಿನಾಕಾರಣದ ಭಯ ಕಾಡ್ತಾ ಇರುತ್ತೆ, ವಿನಾಕಾರಣದ ಕಾತುರತೆ. ಇವೆಲ್ಲ ಯಾವಾಗ ಬರ್ತಾವಂತಂದ್ರೆ, ಖ್ಯಾತಿ ಬೇಕಾದಾಗ, ಹಣ ಬೇಕಾದಾಗ, ನಾವು ಅಂದುಕೊಂಡಂತ ನಾಯಕತ್ವವನ್ನ ನಮಗೆ ಬೇಕಂತ ಅನಿಸಿದಾಗ ನಮಗ್ ಆಗಾಕತ್ತೈತಿ. ಇವತ್ತು ಆಗಾಕತ್ತೈತಿ, ನನಗೆ ಆಗಾಕತ್ತೈತಿ, ಈಗಲೂ ಆಗಾಕತ್ತೈತಿ. ಪ್ರಾಕ್ಟಿಕಲಿ ಆಗಿ ಐ ಆಮ್ ಫೀಲಿಂಗ್ ದಿಸ್ ಒನ್ ಟುಡೇ, ನಾವು ಈಗ ಈ ಕ್ಷಣ. ಯಾಕಂದ್ರೆ ನನ್ನ ಮಾತಿನಲ್ಲಿ ಅಥವಾ ನನ್ನ ಈ ಶೇರಿಂಗ್ಗಳಲ್ಲಿ ಆ ಕನೆಕ್ಟಿವಿಟಿ ಇಲ್ಲ. ನನಗೆ ಯಾಕೋ ಹಂಗ ಅನಿಸ್ತಾ ಇದೆ. ಈ ಖ್ಯಾತಿ, ಹಣ ಅಥವಾ ಈ ನಾಯಕತ್ವದ ವಿಷಯಗಳು ನಮ್ಮ ತಲೆಯಲ್ಲಿ ಬಂದಾಗ ನಮ್ಮಲ್ಲಿ ಸುಮ್ಮನೆ ಭಯ ಕಾಡ್ತದೆ. ಭಯ ಎನ್ನುವಂತ ಈ ನಾಣ್ಯದ ಇನ್ನೊಂದು ಮುಖವಾಗಿ ನಮ್ಮ ಸುಳ್ಳು ಪ್ರತಿಷ್ಠೆ ರೂಪಿತವಾಯಿತು ಅಂತ ಹೇಳುತ್ತೆ. ನಮ್ಮಲ್ಲಿರುವಂತ ಭಯ ಹೋಗಲಾಡ್ಸಕ್ಕೆ ನಾವು ಪ್ರತಿಷ್ಠೆಯನ್ನು ಅಡ್ಡ ತರ್ತೇವೆ. ನಮ್ಮಲ್ಲಿರುವಂತ ಕೆಲವೊಂದಿಷ್ಟು ಹುದುಗಿದ ಅಥವಾ ನಮ್ಮ ಒಳಗೆ ಆಳದಲ್ಲಿ ಇರುವಂತ ಕೀಳುತನದ ಮನೋಭಾವನವನ್ನು ಅಲಗಿಸಲು ನಾವು ಎಲ್ಲದರಲ್ಲೂ ಪ್ರಥಮರೆನ್ನಿಸುವ ಅಪೇಕ್ಷೆ ಬಲವಾಯಿತು. ನನ್ನಲ್ಲಿ ಏನೇ ಕೊರತೆಗಳಿದ್ರು, ನನ್ನಲ್ಲಿ ಏನೋ ನ್ಯೂನ್ಯತೆಗಳಿದ್ರು, ನನ್ನಲ್ಲಿರುವಂತಹ ಮೈನಸ್ ಪಾಯಿಂಟ್ಗಳನ್ನ ಹುದುಗಿಸಲಿಕ್ಕೆ ಅಥವಾ ಕೀಳುತನದ ಒಂದಿಷ್ಟು ಮನೋಭಾವವನ್ನು ಅಡಗಿಸಲು ಅಥವಾ ಅದನ್ನು ಹುದುಗಿಸಲು ನಾವೇನ್ ಮಾಡ್ತಿದ್ವಿ ಅಂದ್ರೆ, ಎಲ್ಲರಿಗಿಂತ ನಾನು ಶ್ರೇಷ್ಠ, ಎಲ್ಲರಿಗಿಂತ ನಾನು ಮೇಲೆ, ಎಲ್ಲರಿಗಿಂತ ನಾನು ಪ್ರಥಮ, ಎಲ್ಲವೂ ನನಗೆ ಗುರುತು ಅನ್ನುವಂತ ತೋರಿಸಿಕೊಳ್ಳುವಿಕೆ, ತೋರ್ಪಡಿಕೆ, ಇದರ ಅಪೇಕ್ಷೆ ಬಲ ಆಗ್ತದೆ. ಕೆಲವೊಮ್ಮೆ ಇದನ್ನ ತೋರಿಸಿದಾಗ ಅಥವಾ ನಮ್ಗೆ ಅದರಲ್ಲಿ ಜಯ ಸಿಕ್ಕಾಗ ಅದರ ಉನ್ಮಾದತೆಯಲ್ಲಿ ಸಿಕ್ಕ ಸ್ವಲ್ಪ ಜಯದಲ್ಲಿ ನಾವು ಮುಂದೆ ಮಾಡಲಿರುವ ಮಹಾನ್ ಕಾರ್ಯಗಳ ಬಗ್ಗೆ ಬೊಗಳ ಬಿಟ್ಬಿಡು. ಮುಂದೆ ಮಾಡಕ್ಕಾಗ್ತಿರಂಗಿಲ್ಲ, ಸುಮ್ಮನೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ನಾಯಕರಾಗಕ್ಕೆ ಹೋದಾಗ ಇದಾಕೈತಿದು. ಒಳಗಿರುವ ಆಸೆನೇ ಬೇರೆ, ಹೊರಗಡೆ ಮಾತನಾಡೋದೇ ಬೇರೆ. ನಾನಿಲ್ಲಿ ಸುಪೀರಿಯರ್ ಅಂತ ತೋರ್ಸ್ಬೇಕಾಗೈತಿ. ಹಿಂಗಾಗಿ ಈ ಸುಪೀರಿಯರ್ ತನನ್ನ ಯಾಕೆ ತೋರ್ಸಕತ್ತೀನಂದ್ರೆ, ಮುಂದೆ ನಾನು ಇಂತಿಂತ ಕೆಲಸಗಳನ್ನ ಮಾಡುವವನಿದ್ದೇನೆ, ಅದಕ್ಕೆ ನನಗೆ ಈ ಸುಪೀರಿಯಾರಿಟಿ ಬೇಕು, ಈ ಜಾಗ ಬೇಕು, ಈ ನಾಯಕತ್ವ ಬೇಕು, ಈ ಲೀಡರ್ಶಿಪ್ ಬೇಕು, ಈ ಅಧಿಕಾರ ಬೇಕು. ಒಂದಕ್ಕೊಂದನ್ನ ತಾಳೆ ಹಾಕ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ ಒಂದಕ್ಕೊಂದು ವಿಷಯವನ್ನು. ಸ್ವಲ್ಪ ಮಟ್ಟದ ಜಯ ಸಿಕ್ಕಾಗ ಅಥವಾ ಒಂದು ಸಣ್ಣ ಗೆಲುವು ಸಿಕ್ಕಾಗ ಮುಂದೆ ಮಾಡಕ ಆಗ್ತಿರಂಗಿಲ್ಲ ಅಂತ ಕೆಲಸಗಳ ಬಗ್ಗೆ ಆಶ್ವಾಸನೆ ಕೊಟ್ಬಿಡುತ್ತೆ. ಅವು ಯಾವ ಆಗ್ಲಿಲ್ಲ, ಅಪಜಯದ ಸಂದರ್ಭದಲ್ಲಿ ನಮಗೆ ನೋವಾಗ್ತದ, ಕಹಿ ಆಗ್ತದೆ. ಸಣ್ಣ ಸೋಲು ಕೂಡ ನಮ್ಮನ್ನ ಕಹಿಯನ್ನಾಗಿ ಮಾಡ್ತದ, ಬಹಳ ಟೆನ್ಷನ್ ಕೊಡ್ತದ, ಅಸಹ್ಯ ಆಗ್ತದ. ಆ ಗೆಲ್ಲಲಿಕ್ಕೆ ಹಠಕ್ಕೆ ಬೀಳ್ತೀವಿ, ಹಠಕ್ಕೆ ಬಿದ್ದಾಗ ಈ ಬೇರೆ ದಾರಿಗಳನ್ನ ಹಿಡಿತೀವಿ. ಯಾವುದೇ ದಾರಿ ಆಗಲಿ ಗೆಲ್ಲುವು ಮುಖ್ಯ ಅನ್ನುವಂತ ಯೋಚನೆಗೆ ಬಂದ್ಬಿಡ್ತೀವಿ. ಅಷ್ಟೆಲ್ಲಾ ಮಾಡಿದಾಗಲೂ ಸೋತಿವಪ್ಪ ಅಂತಾರೆ, ಆ ಕೆಲಸದಲ್ಲಿ ಸೋತ್ವಿ, ಆ ವ್ಯವಹಾರದಲ್ಲಿ ಸೋತ್ವಿ ಅಂದ್ರೆ ನಮಗೆ ಬಹಳ ನೋವಾಗ್ತದ. ನಾವು ಕೈ ಹಾಕ್ತಿವಿ, ವಿಷಣ್ಣರಾಗ್ತಿವಿ, ವಿಷ ಬರ್ತದ, ನಮ್ಮ ಮನಸ್ಸಿನಲ್ಲಿ ವಿಷ ಬರ್ತದೆ. ನನಗೆ ಯಾರು ಏನ್ ತೊಂದರೆ ಮಾಡ್ಯಾರ ಅವ್ರಿಗೆ ಯಾರನ್ನೂ ಬಿಡುದಿಲ್ಲ ಅನ್ನುವಂತ ವಿಷ ಬರ್ತದೆ.
ನಮಗೇನು ಭೌತಿಕ ಜಯ ಸಿಗದೆ ಹೋದಾಗ ನಾವು ಭಿನ್ನರಾದೆವು, ಟೋಟಲಿ ಡಿಫ್ರೆಂಟ್ ಆಗಿಬಿಡ್ತೇವೆ. ಹಾಗೂ ತಣ್ಣಗಾದೆವು. ಭಿನ್ನರಾದೆವು ಅಂದ್ರೆ ಒಬ್ಬಂಟಿಗರಾದೆವು. ತಣ್ಣಗಾದೆವು ಅಂದ್ರೆ ಕುಸಿದ್ವಿ ಅಂತ. ತಣ್ಣಗಾದೆವು ಅಂದ್ರೆ ಕುಸಿದ್ವಿ ಅಂತ ಅಂದ್ರೆ ಏನು ಮಾಡಕ್ಕಾಗೋದಿಲ್ಲ ನಮ್ಮ ಕೈಲಿ ಅನ್ನುವಂತ ಭಾವನೆಗಳು ಬರ್ತವೆ. ಆವಾಗ ನಾವು ಕೀಳುತನದ ವರ್ಗದವರೆಂದು ಇತರರು ಹೇಳಿದರು. ಇಲ್ಲ, ಹಾಗೆ ಇವು ಅನಿಸ್ಕೊಂಡಿವಿ. ಇವಾಗ ನಮ್ಮ ನೈಜತೆಯನ್ನು ನಾವು ತಿಳಿಯದಿದ್ದೇವೆ. ನಮ್ಮ ನೈಜತೆ ಏನನ್ನುವಂಥದ್ದು ಇವತ್ತು ನಮ್ಗೆ ಗುರ್ತದ. ಭಯ ಇಲ್ಲ ಅಂತ ಹೇಳ್ತಿದ್ದಲ್ಲ, ಹೃದಯಾಂತರದಲ್ಲಿ ನಾವು ಭಯಭೀತರಾಗಿದ್ದೇವೆ. ನಮ್ಮಲ್ಲಿ ಭಯ ಇತ್ತು, ಬದುಕಿನ ಭಯ ಬಿತ್ತು, ಸಮಾಜದ ಭಯ ಇತ್ತು, ಕುಟುಂಬದ ಭಯ ಇತ್ತು, ಹೆಂಡತಿ ಮಕ್ಕಳ ತಂದೆ ತಾಯಿಯರ ಭಯ ಇತ್ತು, ಗೆಳೆಯರ ಭಯ ಇತ್ತು. ಕಡೆ ಅದು ಯಾವುದೂ ಇರಲಿಲ್ಲ. ನಮ್ಮ ವೈಯಕ್ತಿಕವಾಗಿ ನಮ್ಮ ಜೀವನದ ಬಗ್ಗೆ ನಮಗೆ ಭಯ ಇತ್ತು. ನಾವು ಜೀವನದ ದಡದಲ್ಲಿ ಕುಳಿತು ಮರವಿನ ಆಳಕ್ಕೆ ತಲುಪುವ ತನಕ ಕುಡಿದ್ರು, ಬದುಕಿನಲ್ಲಿ ನಡೆದಂತ ಎಲ್ಲವನ್ನ ಅಥವಾ ಬದುಕಿನಲ್ಲಿ ಇರುವಂತ ಎಲ್ಲವನ್ನು ಮರೆಯುವ ತನಕ ಕುಡಿದ್ರು, ನಮ್ಮ ಆಳ ಮತ್ತು ಸಾಮರ್ಥ್ಯದ ಪರದೆಯನ್ನು ಮೀರಿ ಕುಡಿದ್ರು ಆಗುತ್ತಿದ್ದ ಪರಿಣಾಮ ಒಂದೇ, ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಹೆಚ್ಚಿನವರು ಸರೆಯ ಅಥವಾ ಶೆರೆಯ ಅಥವಾ ಆಲ್ಕೋಹಾಲ್ನ ಸಮುದ್ರದಲ್ಲಿ ಹೆಚ್ಚು ಕಡಿಮೆ ನಾಶವಾದ. ಎಷ್ಟು ಮರಿಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಎಷ್ಟು ದುಃಖಗಳನ್ನ ಮರಿಬೇಕು, ಎಷ್ಟು ನೋವುಗಳನ್ನ ಮರಿಬೇಕು, ಎಷ್ಟು ಸಂತೋಷಗಳನ್ನ ಇಮ್ಮಡಿ ಮಾಡಬೇಕು ಅನ್ನುವಂಥದ್ದನ್ನು ಕುಡ್ದೀವಿ. ಸಂತೋಷನೂ ಇಮ್ಮಡಿ ಮಾಡಕ್ ಕುಡ್ದೀವಿ, ದುಃಖ ಮರಿಲಿಕ್ಕೂ ಕುಡ್ದೀವಿ. ಒಟ್ಟಿನಲ್ಲಿ ನಾವು ಮಾಡಿದ್ದೇನಪ್ಪಾ ಅಂತಂದ್ರೆ ಬಹಳ ಅದ್ಭುತವಾಗಿ ಇಲ್ಲಿ ಬರೀತಾರೆ. ನಾವು ಜೀವನದ ದಡದಲ್ಲಿ ಕುಳಿತು ಮರವಿನ ಆಳಕ್ಕೆ ತಲುಪುವ ತನಕ ಕುಡಿದರೂ ಅಥವಾ ನಮ್ಮ ಆಳ ಮತ್ತು ಸಾಮರ್ಥ್ಯದ ಪರದೆಯನ್ನು ಮೀರಿ ಕುಡಿದರೂ ಆಗುತ್ತಿದ್ದ ಪರಿಣಾಮ ಒಂದೇ ಒಂದು, ನಮ್ಮಲ್ಲಿ ಹೆಚ್ಚಿನವರು ಈ ಸೆರೆಯ ಸಮುದ್ರದಲ್ಲಿ ಹೆಚ್ಚು ಕಡಿಮೆ ನಾಶವಾದವು. ಯಾವುದೂ ಆಗಲಿಲ್ಲ. ಸೋತಾಗೂ ಕುಡಿದ್ವಿ, ಗೆದ್ದಾಗೂ ಕುಡಿದ್ವಿ, ಬದುಕ್ಲಿಕ್ಕೂ ಕುಡಿದ್ವಿ, ಬದುಕಬಾರ್ದಂತೂ ಕುಡಿದ್ವಿ, ಸಂತೋಷಕ್ಕೂ ಕುಡಿದ್ವಿ, ದುಃಖಕ್ಕೂ ಕುಡಿದ್ವಿ, ಭಯಕ್ಕೂ ಕುಡಿದ್ವಿ, ಆತುರಕ್ಕೂ ಕುಡಿದ್ವಿ, ಟೆನ್ಷನ್ ಆದ್ರೂ ಕುಡಿದ್ವಿ, ಟೆನ್ಷನ್ ಇಲ್ಲ ಅಂತ ಕುಡಿದ್ವಿ, ಬೇಜಾರಾಗೈತೆ ಅಂತ ಕುಡಿದ್ವಿ, ಬೇಜಾರಾಗಿಲ್ಲ ಅಂತ ಕುಡಿದ್ವಿ. ಒಟ್ಟಿನಲ್ಲಿ ನಾವು ಮಾಡಿದ್ದೇನು, ಬೇಕಂದಿದ್ದು ಸಿಕ್ತು ಅಂತ ಕುಡಿದ್ವಿ, ಸಿಗಲಿಲ್ಲ ಅಂತ ಕುಡಿದ್ವಿ. ಒಟ್ಟಿನಲ್ಲಿ ನಾವು ಮಾಡಿದ್ದೇನಪ್ಪ ಅಂದ್ರ ನಮ್ಮ ಸುತ್ತಮುತ್ತ ಈ ಶೆರೆಯ ಸಮುದ್ರದಲ್ಲಿ ನಾವೆಲ್ಲವನ್ನ ನಾಶ ಮಾಡಿದ್ವಿ. ಬಹಳ ಅದ್ಭುತವಾಗಿ ಬರೀತಾರಲ್ಲ, ನಾವು ಜೀವನದ ದಡದಲ್ಲಿ ಕುಳಿತು ಮರವಿನ ಆಳಕ್ಕೆ ತಲುಪುವ ತನಕ ಅಂದ್ರೆ ನಮ್ಮಲ್ಲಿರುವಂತ ಎಷ್ಟು ನೆನಪುಗಳಿದಾವು ಆ ಎಲ್ಲ ನೆನಪುಗಳು ಮರೆಯುವ ತನಕ ಕುಡಿದ್ರು, ಮರಿಬೇಕಂತ ಕುಡಿದ್ರು, ನಮ್ಮಲ್ಲಿ ಆಳ ಮತ್ತು ನಮ್ಮ ಸಾಮರ್ಥ್ಯ ಎಷ್ಟಿತ್ತು ಅದರ ಪರಿಧಿ ಮೀರಿ ಕುಡಿದ್ರು, ಅಂದ್ರೆ ನಮ್ಮ ಕೆಪಾಸಿಟಿ ಎಷ್ಟಿತ್ತು ಅದನ್ನು ಮೀರಿ ಕುಡಿದ್ರು ಅದಿದ್ದು ಒಂದೇ ಒಂದು, ಏನಂದ್ರೆ ಸೆರೆಯ ಸಮುದ್ರದಲ್ಲಿ, ಆಲ್ಕೋಹಾಲ್ನ ಸಮುದ್ರದಲ್ಲಿ ಹೆಚ್ಚು ಕಡಿಮೆ ನಾಶವಾದಿ. ರಿಸಲ್ಟ್ ಮಾತ್ರ ಒಂದೇ ಇತ್ತು. ಕುಡಿದ ಕಾರಣಗಳು ಬೇರೆ ಬೇರೆ ಇದ್ದು, ಆದ್ರೆ ರಿಸಲ್ಟ್ ಮಾತ್ರ ಒಂದೇ ಇತ್ತು. ದುಃಖಕ್ಕೂ ಕುಡಿದ್ವಿ, ರಿಸಲ್ಟು ಅದೇ, ಸುಖಕ್ಕೂ ಕುಡಿದ್ವಿ, ರಿಸಲ್ಟು ಅದೇ. ಟೋಟಲಿ ನಾಶ. ಮುಂದೆ ಏನಾಗ್ತದೆ ಓದಿ ಸರ್. ಆದರೆ ಇವತ್ತು ಈ ತಿರುಚಿದ ಭಾವನೆಗಳು ಪರಿಪಕ್ವವಾದ ಎ ಬಂಧುಗಳಲ್ಲಿ ನಿಜವಾದ ಮಾರ್ಗ ಮತ್ತು ಉದ್ದೇಶಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆತ್ಮ ಪ್ರತಿಷ್ಠೆ ಗಳಿಸುವುದಕ್ಕಾಗಿ ನಾವು ಇತರರ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟು ಬಿಟ್ಟಿದ್ದೇವೆ. ನಾವು ಹೊಗಳಿಕೆಗಾಗಿ ಗೌರವ ಮತ್ತು ಹೆಸರು ಅಪೇಕ್ಷಿಸುವುದನ್ನು ಬಿಟ್ಟಿದ್ದೇವೆ. ನಮ್ಮ ಕುಟುಂಬಕ್ಕೆ, ಮಿತ್ರರಿಗೆ, ವ್ಯವಹಾರಕ್ಕೆ ಅಥವಾ ಸಮುದಾಯಕ್ಕೆ ಸೇವೆ ಸಲ್ಲಿಸಿದಾಗ ಹೆಚ್ಚಿನ ವಿಶ್ವಾಸವು ನಮ್ಮತ್ತ ಆಕರ್ಷಿತವಾಗಿ ನಮಗೆ ಹೆಚ್ಚಿನ ಗೌರವ ಮತ್ತು ಜವಾಬ್ದಾರಿಯ ಸ್ಥಾನ ಕೊಟ್ಟಲ್ಪಟ್ಟಲ್ಲಿ ನಾವು ಅದನ್ನು ಕೃತಜ್ಞ ವಿನಯದಿಂದ ಸ್ವೀಕರಿಸಿ ಇನ್ನೂ ಹೆಚ್ಚಿನ ಪ್ರೀತಿ ಮತ್ತು ಸೇವೆಯನ್ನು ಕೊಡಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇವೆ. ನಿಜವಾದ ನಾಯಕತ್ವವು ಯೋಗ್ಯ ಉದಾಹರಣೆಗೆ ಮೂಲಕ ಸಾಧ್ಯ ಹೊರತು ಅಧಿಕಾರ ಮತ್ತು ಡಂಬಾಚಾರದ ಪ್ರದರ್ಶನದಿಂದ ಅಲ್ಲವೆನ್ನುವುದನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ ಇವತ್ತು ಬಟ್ ಟುಡೇ ಇನ್ ವೆಲ್ ಮೆಚ್ಯೂರ್ಡ್ ಏಜ್, ಪರಿಪಕ್ವರಾದ ಬಂಧುಗಳಲ್ಲಿ ಇವತ್ತ ಈ ನಮ್ಮ ತಿರುಚಿದ ಭಾವನೆಗಳು ನಿಜವಾದ ಮಾರ್ಗದಲ್ಲಿ ಮತ್ತು ಉದ್ದೇಶಗಳಿಗಾಗಿ ಪರಿವರ್ತನೆಗೊಳ್ಳುತ್ತಿವೆ. ಏನು ನಮ್ಮ ಉದ್ದೇಶಗಳದಾವು? ತಿರುಚಿದ ಭಾವನೆಗಳು.
ಇವತ್ತು ಹಂಗಿಲ್ಲ. ನಿಜವಾದ ಮಾರ್ಗ ಮತ್ತು ಉದ್ದೇಶಗಳಿಗಾಗಿ ಪರಿವರ್ತನೆ ಆಗ್ತದೆ. ಹ್ಯಾವ್ ಬೀನ್ ರಿಸ್ಟೋರ್ಡ್ ಹೇಳ್ತಾರ ಅವ್ರು. ದೀಸ್ ಡಿಸ್ಟ್ರಾಯ್ಡ್ ಡ್ರೈವ್ಸ್ ಹ್ಯಾವ್ ಬೀನ್ ರಿಸ್ಟೋರ್ಡ್ ಟು ಸಮಥಿಂಗ್ ಲೈಕ್ ದೇರ್ ಟ್ರೂ ಪರ್ಪಸ್ ಅಂಡ್ ಡೈರೆಕ್ಷನ್. ಟ್ರೂ ಪರ್ಪಸ್, ನಿಜವಾದ ಒಂದು ಉದ್ದೇಶಕ್ಕಾಗಿ ಮತ್ತು ಒಂದು ನಿರ್ದೇಶನಕ್ಕಾಗಿ ಇವತ್ತು ಪರಿವರ್ತನೆಗೊಳ್ತೇವೆ. ಇವತ್ತು ನಾವು ನಮ್ಮ ಆತ್ಮ ಪ್ರತಿಷ್ಠೆ ಅಥವಾ ನಮ್ಮ ಪ್ರತಿಷ್ಠೆ ಗಳಿಸುವುದಕ್ಕಾಗಿ ನಾವು ಇತರರ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟಿವಿ. ನಮಗೆ ಯಾರ ಹೊಗಳಿಲಿ, ನಮಗೆ ಯಾರ ಗೌರವ ಕೊಡ್ಲಿ ಅಥವಾ ಮರ್ಯಾದೆ ಕೊಡ್ಲಿ ಅಥವಾ ನಮ್ಮ ಹೆಸರು ಬರಲಿ ಅನ್ನುವಂತ ಅಪೇಕ್ಷಿಸುವುದನ್ನು ಬಿಟ್ಟಿವಿ. ನಮ್ಮ ಕುಟುಂಬಕ್ಕೆ, ಮಿತ್ರರಿಗೆ, ವ್ಯವಹಾರಕ್ಕೆ ಅಥವಾ ಸಮುದಾಯಕ್ಕೆ ಸೇವೆ ಸಲ್ಲಿಸಿದಾಗ ಹೆಚ್ಚಿನ ವಿಶ್ವಾಸವು ನಮ್ಮತ್ತ ಆಕರ್ಷಿತವಾಗಿ ನಮಗೆ ಹೆಚ್ಚಿನ ಗೌರವ ಮತ್ತು ಜವಾಬ್ದಾರಿಯ ಸ್ಥಾನ ಕೊಡಲ್ಪಟ್ಟಲ್ಲಿ ಒಂದು ವೇಳೆ ನಮ್ಮನ್ನ ಅವರಾಗೆ ನೋಡಿ, ನಮ್ಮ ಕೆಲಸಗಳನ್ನ ನೋಡಿ, ನಮ್ಮನ್ನ ಗುರುತು ಹಿಡಿದು ಅಥವಾ ನಮ್ಮನ್ನ ಗುರುತಿಸಿ ನಮಗೆ ಒಂದಿಷ್ಟು ಅಥವಾ ನಮ್ಮ ಸೇವೆಯನ್ನ ನೋಡಿ, ಅದು ಕುಟುಂಬದವರಿರ್ಲಿ, ಮಿತ್ರರಿರ್ಲಿ, ವ್ಯವಹಾರದಲ್ಲಿರ್ಲಿ, ನೌಕರಿಯಲ್ಲಿರ್ಲಿ, ಸಮುದಾಯದಲ್ಲೇ ಇರ್ಲಿ, ಎಲ್ಲರೂ ನಾವು ಮಾಡುವ ಕೆಲಸದಿಂದಾಗಿ ಅಥವಾ ನಾವು ಮಾಡುವ ಕಾರ್ಯದಿಂದಾಗಿ ಅವರು ನಮ್ಮತ್ತ ಆಕರ್ಷಿತರಾಗಿ ಅಂದ್ರೆ ಈ ಪ್ರಮೋಷನ್ ಏನ್ ಹೇಳ್ತೀವಲ್ಲ, ಅಟ್ರಾಕ್ಷನ್ ರಾದರ್ ದನ್ ಪ್ರಮೋಷನ್ ಅಂತ ಹೇಳ್ತೀವಲ್ಲ, ನಾವು ಮಾಡುವ ಕೆಲಸದಿಂದಾಗಿ ಅವರು ನಮ್ಮತ್ತ ಆಕರ್ಷಿತರಾಗಬೇಕು. ಹೊರತಾಗಿ ನಾನು ಮಾಡೀನಿ ನಾನು ಮಾಡ್ತೀನಿ ಅಂತ ಹೇಳಿ ಡಂಬಾಚಾರ ತೋರಿಸೋದು ಬಿಟ್ಟಿವೆ. ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ, ನನ್ನಷ್ಟು ಕರೆಕ್ಟ್ ಯಾರು ಮಾಡ್ಬೇಕು, ಯಾರು ಗುರ್ತು ಹಿಡಿಲಿಲ್ಲ, ಮತ್ತೆ ಅದ ನಮ್ಮ ಹಣೆ ಬರ. ಆದ್ರೆ ಇಲ್ಲಿ ಹೇಳ್ತಾರ ಅವರು ಒಂದು ವೇಳೆ ಅಂತ ಅವಕಾಶ ನಮಗೆ ಸಿಕ್ಕರೆ ಅದನ್ನು ನಾವು ಕೃತಜ್ಞ ವಿನಯತೆಯಿಂದ ಸ್ವೀಕರಿಸ್ತೀವಿ. ಇನ್ನೂ ಹೆಚ್ಚಿನ ಸೇವೆ ಮತ್ತು ಪ್ರೀತಿಯನ್ನು ಕೊಡಲು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ನಿಜವಾದ ನಾಯಕತ್ವ ಅನ್ನುವಂಥದ್ದು ಉದಾಹರಣೆಯಾಗಿರಬೇಕು. ಈ ಶುಡ್ ಬಿ ಮಾಡೆಲ್, ಒಂದು ಎಕ್ಸಾಂಪಲ್ ಆಗಿರಬೇಕು ಮೂಲಕ ಸಾಧ್ಯ ಹೊರತು ಅಧಿಕಾರ ಮತ್ತು ಡಂಬಾಚಾರದ ಪ್ರದರ್ಶನದಿಂದ ಅಲ್ಲವೆನ್ನುವುದನ್ನ ನಾವು ಕಂಡುಕೊಳ್ಳುತ್ತೇವೆ. ಇದೆಲ್ಲ ಓದಿದ ನಂತರ ಈಗ ನನ್ನ ತಲೆಯಲ್ಲಿ ಓಡ್ತಾ ಇದ್ದು ಹುಳಗಳು ಒಂದಿಷ್ಟು ಕಡಿಮೆ ಆಗಕತ್ತವೆ. ಆಕ್ಚುಲಿ ಯಾವುದೋ ಒಂದು ಸನ್ನಿವೇಶದಿಂದ, ಯಾವತ್ತಾದ್ರೂ ಒಮ್ಮೆ ಹೇಳ್ತೇನೆ, ಯಾವುದೋ ಒಂದು ಸನ್ನಿವೇಶದಿಂದ ಈಗ ನಾನು ಬಂದೀನಿ. ಆದ್ರೆ ಈ ಪ್ಯಾರ ಎಲ್ಲ ಓದಿದ ನಂತರ ಲೆಟ್ ಇಟ್ ಅಂತ ಹೇಳಿ ನಾವು ಸಾಕತ್ಬೋದು. ಏನೋ ಹಠಕ್ ಬೀಳ್ಬೇಕಂತ ಅನ್ಸಾಕತ್ತಿತ್ತು, ಬೇಡ ಅನ್ಸಾಕತ್ತೈತಿ ಈ ಪ್ಯಾರ ಓದಿದ ಮೇಲೆ. ಸೊ ನಮಗೆ ಇವತ್ತು ಈ ಸಮಾಜ, ನಮ್ಮ ಕುಟುಂಬ ಅಥವಾ ನಮ್ಮ ಮಿತ್ರರು, ನಮ್ಮ ವ್ಯವಹಾರ, ಅಲ್ಲೆಲ್ಲರೂ ಕೂಡ ನಮಗೆ ಹೆಚ್ಚಿನ ಗೌರವ ಮತ್ತು ಜವಾಬ್ದಾರಿಯನ್ನು ಒಂದು ವೇಳೆ ಕೊಟ್ರ, ಅವರಾಗಿ ಅವರು ನಮ್ಮತ್ತ ಆಕರ್ಷಿಸಿ, ಯಾವುದು ನಾವು ಬಯಸಿ ಅಲ್ಲ, ನಾವು ಬೇಡಿ ಅಲ್ಲ, ಪಡೆದುಕೊಂಡ ಅಲ್ಲ, ಹಠ ಮಾಡಿ ತೆಗೆದುಕೊಂಡ ಅಲ್ಲ, ಆಕರ್ಷಿತವಾಗಿ ಅಟ್ರಾಕ್ಷನ್ ವಾಗಿ ನಮಗೆ ಹೆಚ್ಚಿನ ಗೌರವ ಮತ್ತು ಜವಾಬ್ದಾರಿಯನ್ನ ಒಂದು ವೇಳೆ ಆ ಸ್ಥಾನವನ್ನು ಅವರು ಕೊಟ್ಟಲ್ಲಿ ನಾವು ಅದನ್ನ ಕೃತಜ್ಞ ವಿನಯತೆಯಿಂದ ಸ್ವೀಕರಿಸಬೇಕು. ಇನ್ನೂ ಹೆಚ್ಚಿನ ಪ್ರೀತಿ ಸೇವೆಯನ್ನು ಕೊಡಲು ನಾವು ಶಕ್ತಿ ಮೀರಿ ಪ್ರಯತ್ನಿಸಬೇಕು. ನಿಜವಾದ ನಾಯಕತ್ವ ಅಥವಾ ನಿಜವಾದ ಲೀಡರ್ ಹೆಂಗಿರ್ಬೇಕಂದ್ರೆ ಈ ಶುಡ್ ಬಿ ಎ ಗುಡ್ ಎಕ್ಸಾಂಪಲ್, ಯೋಗ್ಯ ಉದಾಹರಣೆ ಮೂಲಕ ಅದು ಸಾಧ್ಯ ಆಗ್ತದ ಹೊರತು ಅಧಿಕಾರ ಮತ್ತು ಡಂಬಾಚಾರದ ಪ್ರದರ್ಶನದಿಂದ ಆಗುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಈಗ ತಿಳಿದದ. ನಾವು ಕೂಡ ಇವು ಬಿಡಬೇಕು ಅನಿಸ್ಬಿಡ್ತದೆ. ಒಂದು ವೇಳೆ ಎಸ್ ನಾವು ಸಂತೋಷದಿಂದ ಇರಬೇಕಾದಲ್ಲಿ ಇಲ್ಲಿದೆ ಮುಂದೆ, ದಯವಿಟ್ಟು ಓದಿ ಸರ್ ಪ್ಲೀಸ್. ನಾವು ಸಂತೋಷದಲ್ಲಿ ಇರಬೇಕಾದಲ್ಲಿ ಅಥವಾ ಇತರರಿಗೆ ಪ್ರಯೋಜನಕಾರಿಯಾಗಿಯೂ ಇರಬೇಕಾದಲ್ಲಿ ನಾವು ಇತರರ ನಡುವೆ ಗೌರವಾನ್ವಿತವಾಗಿ ಇರುವುದರ ಅಗತ್ಯ ಏನೂ ಇಲ್ಲವೆಂದು ಅರ್ಥೈಸುವುದರಿಂದ ಅದ್ಭುತ ಭಾವನೆಯು ದೊರೆಯುತ್ತದೆ. ನಮ್ಮಲ್ಲಿ ಎಲ್ಲರೂ ಪ್ರಮುಖ ನಾಯಕರಾಗುವುದು ಸಾಧ್ಯವಿಲ್ಲ, ಅಲ್ಲದ ಹಾಗೆ ಆಗುವುದನ್ನು ನಾವು ಅಪೇಕ್ಷಿಸುವುದೂ ಇಲ್ಲ. ಸಂತೋಷದಿಂದ ಸಲ್ಲಿಸಿದ ಸೇವೆ, ಸರಿಯಾಗಿ ಪಾಲಿಸಿದ ಕರ್ತವ್ಯ, ಚೆನ್ನಾಗಿ ಸ್ವೀಕರಿಸಿದ ಅಥವಾ ದೇವರ ಸಹಾಯದಿಂದ ಪರಿಹರಿಸಿದ ಸಮಸ್ಯೆಗಳು ಮನೆಯಲ್ಲಾಗಲಿ ಹೊರ ಜಗತ್ತಿನಾಗಲಿ ಒಂದು ಸಾಮಾನ್ಯ ಪ್ರಯತ್ನದಲ್ಲಿ ನಾವೆಲ್ಲರೂ ಪಾಲುದಾರರೆನ್ನುವ ಪ್ರಜ್ಞೆ, ದೇವರ ದೃಷ್ಟಿಯಲ್ಲಿ ಎಲ್ಲ ಮಾನವರು ಸಮಾನರು ಎಂಬ ಅರಿವು
ಧಾರಾಳವಾಗಿ ನೀಡಿದ ಪ್ರೀತಿಯು ಖಂಡಿತ ಪ್ರತಿಫಲ ನೀಡುತ್ತದೆ ಎನ್ನುವುದು ರುಜುವಾತು. ಸ್ವರಚಿತ ಜೈಲುಗಳಲ್ಲಿ ನಾವು ಏಕಾಂಗಿಗಳಾಗಿ ಉಳಿದಿಲ್ಲ ಎನ್ನುವ ಖಚಿತತೆ, ವೃತ್ತಾಕಾರದ ತೂತುಗಳಲ್ಲಿ ಹಾಗೂ ಚೌಕಾಕಾರದ ಗೂಟಗಳಾಗಿ ಇರದೆ ನಮಗಾಗಿರುವ ದೇವರ ಯೋಜನೆಗಳಲ್ಲಿ ನಾವು ಲೀನರಾಗಿರುವುದು ಸಾಧ್ಯ ಎನ್ನುವ ಖಚಿತ ತಿಳಿವು ಇವುಗಳಾಗಿವೆ ಶಾಶ್ವತ ಮತ್ತು ಸರಿಯಾದ ತೃಪ್ತಿಗಳು. ಇವುಗಳಿಗೆ ಯಾವುದೇ ಗಾತ್ರದ ಭೌತಿಕ ಆಸ್ತಿಯು ಬದಲಿಯಾಗಬಾರದು. ನಿಜವಾದ ಆಕಾಂಕ್ಷೆಯು ನಾವು ಯೋಚಿಸಿದಂತಹ ಅಲ್ಲ, ದೇವರ ಕೃಪೆಯಲ್ಲಿ ವಿನಮ್ರವಾಗಿ ಹಾಗೂ ಪ್ರಯೋಜನಕಾರಿಯಾಗಿ ಜೀವಿಸಲು ಇರುವ ತೀವ್ರ ಆಸೆಯೇ ಸರಿಯಾದ ಆಕಾಂಕ್ಷೆ. ಅಧಿಕಾರ ಡಂಬಾಚಾರದ ಪ್ರದರ್ಶನದಿಂದ ಮಾಡುವುದು ಅಲ್ಲ ಅಂತ ಹೇಳ್ತಾರ ಅವ್ರ ಮೇಲೆ. ನಾವು ಹೇಗಿರ್ಬೇಕು ಅಂದ್ರೆ, ನಮ್ಮ ನಾಯಕತ್ವ ಹೇಗಿರ್ಬೇಕಂದ್ರೆ ಅದೊಂದು ಉದಾಹರಣೆ ಆಗಬೇಕು ಅನ್ನುವಂಥ ಮಾತನ್ನ. ಸೊ ನಾವು ಸಂತೋಷದಿಂದ ಇರ್ಬೇಕಾದ್ರೆ, ಸ್ಪೆಷಲಿ ನನ್ನಂತ ಅಮೂಲಿ ಅಥವಾ ನಮ್ಮಂತ ಅಮೂಲಿಗಳಂತ ಅನ್ಕೊಡ್ತೀನಿ. ಯಾಕಂದ್ರೆ ಸೂಕ್ಷ್ಮಮತಿಗಳು ಸಣ್ಣ ಸಣ್ಣದಕ್ಕೆ ಟೆನ್ಸ್ ಆಗುವಂತ ಮನಸ್ಥಿತಿ ನಮ್ಮಲ್ಲಿ ಇರ್ತದಪ್ಪ. ಮೊದಲಿಗೆ ಒಂದ್ ಸ್ವಲ್ಪ ದಿನ ಹೋಗ್ತದ, ಆಮೇಲೆ ಪ್ರಶಾಂತತೆ ಬರ್ತದೆ, ಆ ಮಾತು ಬೇರೆ. ಆದ್ರೆ ಮೊದಲಿಗೆ ಹಂಗಾಗ್ತದೆ. ಸೊ ನಾವು ಸಂತೋಷದಿಂದ ಇಲ್ಲಿ ಇರಬೇಕಾದ್ರೆ, ಇತರರಿಗೆ ಪ್ರಯೋಜನಕಾರಿಯಾಗಿರ್ಬೇಕಾದಲ್ಲಿ, ನಾವು ಇತರರ ನಡುವೆ ಗೌರವಾನ್ವಿತವಾಗಿ ಇರುವುದೂ ಅಗತ್ಯ ಏನೂ ಇಲ್ಲವೆಂದು ಅರ್ಥೈಸುವುದರ ಅದ್ಭುತ ಭಾವನೆಯು ದೊರೆಯುತ್ತದೆ. ಯಾರು ನಮ್ಮನ್ನು ಗೌರವದಿಂದ ಕಾಣಬೇಕನ್ನುವಂಥದ್ದು ಏನಿಲ್ಲ ನಮ್ಗೆ, ಆ ನಿರೀಕ್ಷೆಗಳು ಇಲ್ಲ. ಮರ್ಯಾದೆ ಕೊಡಬೇಕು, ನಮ್ಮನ್ನು ಇದು ಮಾಡಬೇಕು, ನಮ್ಮನ್ನು ಅಚ್ಚೆ ಮಾಡಬೇಕು, ನಮ್ಮನ್ನ ಪ್ರೀತಿಸ್ಬೇಕು, ಈ ಅಟ್ರಾಕ್ಷನ್ ಏನ್ ಅಥವಾ ಸ್ವಲ್ಪ ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತೀವಿ. ಅವರ ಅಟೆನ್ಷನ್ ಅನ್ನ ನಾವು ತಗೋಬೇಕಂತ ಏನಿಲ್ಲ. ಈಗ ನಮ್ಗೆ ಗುರ್ತಾಗ್ಬೇಕು, ಯಾಕಂದ್ರೆ ನಮ್ಮಲ್ಲಿ ಎಲ್ಲರೂ ಪ್ರಮುಖ ನಾಯಕರಾಗೋದು ಸಾಧ್ಯ ಇಲ್ಲ. ಎಲ್ಲರಿಗೆ ಆಗತ್ತಂತ ಸಾಧ್ಯ ಆಗೋದಿಲ್ಲ, ಅಲ್ಲದೆ ಹಾಗೆ ಅಪೇಕ್ಷಿಸುವುದಿಲ್ಲ ನಾವು. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಸಂತೋಷದಿಂದ ಸಲ್ಲಿಸಿದ ಸೇವೆ, ಸಂತೋಷದಿಂದ ಸೇವೆ ಸಲ್ಲಿಸಬೇಕು, ಸರಿಯಾಗಿ ನಮಗೆ ಹೊರಸಿದಂತ ಕರ್ತವ್ಯವನ್ನ ಪಾಲಿಸಬೇಕು. ಅದರ ಜೊತೆಗೆ ಚೆನ್ನಾಗಿ ಸ್ವೀಕರಿಸಿದ ಅಥವಾ ದೇವರ ಸಹಾಯದಿಂದ ಪರಿಹರಿಸಿದ ಸಮಸ್ಯೆಗಳನ್ನು ಮನೆಯಲ್ಲಾಗ್ಲಿ ಹೊರ ಜಗತ್ತಿನಲ್ಲಾಗ್ಲಿ ಒಂದು ಸಾಮಾನ್ಯ ಪ್ರಯತ್ನದಲ್ಲಿ ನಾವೆಲ್ಲರೂ ಪಾಲುದಾರರಾಗಿರ್ಬೇಕು. ಈ ಪ್ರಜ್ಞೆ ನಮ್ಮಲ್ಲಿ ಬರ್ಬೇಕು. ಎಲ್ಲರೂ ಈಕ್ವಲ್, ಎಲ್ಲರೂ ಪಾಲುದಾರರು. ಅದು ಎಂಥದೇ ಇರ್ಲಿ, ಸಮಸ್ಯೆ ಇರ್ಲಿ, ನಾನೇ ಮಾಡೀನಿ, ನಾನೇ ಬಗೆಹರಿಸೀನಿ, ನಾನೇ ಎಲ್ಲಿ ಚೆನ್ನಾಗಿ ಕರ್ತವ್ಯ ನಿರ್ವಹಿಸೀನಿ ಅಂತಲ್ಲ. ದೇವರ ಸಹಾಯದಿಂದ ನಾವು ನಿರ್ವಹಿಸಿರ್ತೀವ. ಇವತ್ತು ದೇವರು ನಮಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಕೂತ್ ಹಾಕಿರ್ಲಿಲ್ಲ ನಮ್ಮ ಕೈಲಿ. ಈ ಅಧಿಕಾರ, ಆಸೆ, ಅದು ಇದು ಯಾವುದು ಇರತ್ತಿರ್ಲಿಲ್ಲ, ಜೀವಂತ ಇರ್ಲಿಲ್ಲ. ನಾವು ಜೀವಂತ ಇರ್ತಿದ್ವಿ ಇಲ್ಲ ಅಂತಾನು ಗುರುತಿಲ್ಲ. ಅಂತಾದ್ರಾಗ ಇವತ್ತು ಆ ದೇವರ ಸಹಾಯದಿಂದ ನಾವೆಲ್ಲವನ್ನ ಬಗೆಹರಿಸ್ತಾ ಇದ್ದೀವಿ. ಅದು ಮನೆಯಲ್ಲೇ ಇರ್ಲಿ, ಹೊರ ಜಗತ್ತಿನಲ್ಲೇ ಇರ್ಲಿ, ಕೆಲಸ ಮಾಡುವಲ್ಲೇ ಇರ್ಲಿ, ಅಥವಾ ಒಂದು ಸಾಮಾನ್ಯ ಪ್ರಯತ್ನದಲ್ಲಿ ನಾವೆಲ್ಲರೂ ಪಾಲುದಾರ. ಇದೊಂದು ಪ್ರಯತ್ನ, ಎಲ್ಲವೂ ನನ್ನಿಂದ ಆಗೈತೆ ಅಂತಲ್ಲ, ನಾನೇ ಮಾಡಿದೆ ಅನ್ನುವಂಥದ್ದಲ್ಲ. ಇಲ್ಲಿ ಎಲ್ಲರೂ ಪಾಲುದಾರರು, ಎಲ್ಲರೂ ಪ್ರಯಾಣಿಕರೇ. ನಾವು ಬಂದವರೆಲ್ಲರೂ ಪ್ರಯಾಣಿಕರೇ. ನಾವು ಯಾವುದೋ ಸಮಸ್ಯೆಯನ್ನು ಅಥವಾ ಯಾವುದೋ ವಿಷಯವನ್ನು ನಾನು ಒಬ್ಬನೇ ಮಾಡೀನಿ ಅನ್ನುವಂಥದ್ದು ತಪ್ಪು ಅಂತ ಹೇಳ್ತಾರೆ. ದೇವರ ಸಹಾಯ ಐತಿ, ಯಾರು ನನಗೆ ಸಹಾಯ ಮಾಡಲಿಲ್ಲ ಅಂದ್ರು ದೇವರ ಸಹಾಯ ಇದ್ದಲ್ಲಿ ಮಾತ್ರ ಅದು ನನ್ನಿಂದ ಸಾಧ್ಯ ಆಗೈತಿ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ದೇವರ ದೃಷ್ಟಿಯಲ್ಲಿ ಎಲ್ಲಾ ಮಾನವರು ಸಮಾನರು ಎನ್ನುವ ಅರಿವು. ಅವನು ಎಂಥವನೇ ಇರ್ಲಿ, ವೈರಿನೇ ಆಗಿರ್ಲಿ, ಶತ್ರುನೇ ಆಗಿರ್ಲಿ, ದೋಸ್ತನೇ ಇರ್ಲಿ, ನನಗ್ ಬೇಡವಾದವನೇ ಇರ್ಲಿ, ಬೇಕಾದವನೇ ಇರ್ಲಿ, ಜೊತೆಯಲ್ಲಿ ಇರ್ಲಿ, ಹೊರಗಡೆ ಇರ್ಲಿ, ಎಲ್ಲೋ ಇರ್ಲಿ, ಅವನು ಕೂಡ ದೇವರ ದೃಷ್ಟಿಯಲ್ಲಿ ಮಾನವ. ಅವನು ಕೂಡ ಅದೇ ಸೃಷ್ಟಿಕರ್ತನಿಂದ ಇಲ್ಲಿಗೆ ಬಂದದ್ದು. ಆ ಭಾವನೆ ಬರ್ಬೇಕು. ಎಲ್ಲಾ ಮಾನವರು ಸಮಾನರು ಅನ್ನುವಂತ ಭಾವನೆ ಬರ್ತದೆ. ಇನ್ನೊಂದು ಹೇಳ್ತಾರ ಅವ್ರು, ಇದು ಬಹಳ ಪ್ರಮುಖ. ಧಾರಾಳವಾಗಿ ನೀಡಿದ ಪ್ರೀತಿಯು ಖಂಡಿತ ಪ್ರತಿಫಲವನ್ನು ತರುತ್ತದೆ. ಖಂಡಿತವಾಗಿ. ಲೈಫ್ ಇದು ಮಿರರ್ ಅಂತ ಹೇಳ್ತಾರ. ನಾವೇನ್ ಕೊಡ್ತೀವೋ ನಮ್ಗೆ ಹೊಳ್ ಕೊಡ್ತದ ಅಂತ. ಕನ್ನಡಿ ನಾವೇನ್ ಕೊಡ್ತೀವಿ ಕನ್ನಡಿಗೆ ಅದು ನಮ್ಗೆ ಕೊಡ್ತದೆ. ಇಲ್ಲಿ ನಾವು ಪ್ರೀತಿ ಕೊಟ್ಟುವ ಖಂಡಿತವಾಗಿ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥ ರುಚಿವಾತು ಅಂತ ಹೇಳ್ತಾರ. ಇವತ್ತು ನಾವು ಸ್ವರಚಿತ ಏನು ಸೆಲ್ಫ್ ಮೇಡ್ ಪ್ರಿಸನ್ಮೆಂಟ್ ಅನ್ನುವಂಥದ್ದು ಏನಿತ್ತು, ಪ್ರಿಸ್ನ್,
ಸೆಲ್ಫ್ ಮೇಡ್ ಜೈಲುಗಳು ಏನಿದ್ವು ಅಥವಾ ನಾವೇ ನಮಗಾಗಿ ರಚಿಸಿಕೊಂಡಂತಹ ಜೈಲುಗಳಲ್ಲಿ ನಾವು ಇವತ್ತು ಏಕಾಂಗಿಯಾಗಿ ಉಳಿದಿಲ್ಲ. ಇವತ್ತು ನಮ್ಮ ಜೊತೆ ಬೇರೆ ಜಗತ್ತಿದೆ, ನಮ್ಮ ಬಂಧುಗಳಿದ್ದಾರೆ, ಮನೆಯವರಿದ್ದಾರೆ, ಕುಟುಂಬದವರಿದ್ದಾರೆ, ಸಮಾಜದವರಿದ್ದಾರೆ. ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದ ನಂತರ ನಾನು ನಂಬಿಕೊಂಡಂತ, ನಾನು ಅರ್ಥ ಮಾಡಿಕೊಂಡಂತ ದೇವರು ನನ್ನ ಜೊತೆ ಇದ್ದಾನೆ. ಹಿಂಗಾಗಿ ನಾವು ಏಕಾಂಗಿಗಳಲ್ಲ. ಇವತ್ತು ಅದೊಂದು ಬಹಳ ಚಂದ ಬರೀತಾರ ಅವರು, ಇಲ್ಲಿ ಇಂಗ್ಲಿಷ್ ನಾಗ ಸಿಗ್ತಾ ಇಲ್ಲ. ಸೆಲ್ಫ್ ಕನ್ಸ್ಟ್ರಕ್ಟೆಡ್ ಪ್ರಿಸನ್ಸ್ ಇಲ್ಲ ಅಂತ ಹೇಳ್ತಾರ. The surety that we need no longer be square pegs in round holes ಅಂತ ಬರುತ್ತೆ. ವೃತ್ತಾಕಾರದ ತೂತುಗಳಲ್ಲಿ ನಾವು ಚೌಕಾಕಾರದ ಗೂಟಗಳಾಗಿ ಇರದೆ ನಮಗಾಗಿರುವ ದೇವರ ಯೋಜನೆಗಳಲ್ಲಿ ನಾವು ಲೀನರಾಗಬೇಕು. ನಮಗಾಗಿ ಇರುವ ದೇವರ ಯೋಜನೆಗಳಲ್ಲಿ ನಾವು ಲೀನರಾಗುವುದು ಸಾಧ್ಯ ಎನ್ನುವಂತ ಖಚಿತ ತಿಳಿವು ನಮಗೆ ಸಿಗ್ತದೆ. ಲೀನರಾಗುವುದು ಅಂತ ಹೇಳ್ತಾರೆ. but can fit around, belong in God's scheme of things. These are the permanent and legitimate satisfaction of right living, for which no amount of pomp and circumstance. ದೇವರ ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಆಗ್ತದೆ ಸ್ನೇಹಿತರೆ. ಅವನ ಯೋಜನೆಗಳಲ್ಲಿ ನಾವು ಪಾಲರಾಗುವುದು ಅಥವಾ ಐಕ್ಯರಾಗುವುದು ಅಥವಾ ಲೀನರಾಗುವುದು ಸಾಧ್ಯ, ಅದು ಬಹಳ ಇಂಪಾರ್ಟೆಂಟ್. ಇಂಥ ಖಚಿತ ತಿಳಿವು ನಮಗೆ ಬೇಕಾಗಿದೆ. ಇವೇನು ಏನು ಹೇಳ್ಯಾರಲ್ಲ, ಇವೆಲ್ಲವೂ ಶಾಶ್ವತ ಮತ್ತು ಸರಿಯಾದ ತೃಪ್ತಿಗಳು. ಇವುಗಳಿಗೆ ಯಾವುದೇ ಗಾತ್ರದ ಭೌತಿಕ ಆಸ್ತಿಯು ಬದಲಿ ಆಗಲಾರದು ಅಂತ ಹೇಳ್ತಾರೆ. ಇವೆಲ್ಲವನ್ನ ರೂಢಿಸಿಕೊಳ್ಳಲಿಕ್ಕೆ ಅಥವಾ ಈ ಎಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ನಮ್ಮ ಯಾವುದೇ ಲೌಕಿಕ ಆಸ್ತಿ ಹೋಗುದಿಲ್ಲ, ನಮ್ಮದ ಮನಿ ಹೋಗುದಿಲ್ಲ, ಮಠ ಹೋಗುದಿಲ್ಲ, ರೊಕ್ಕ ಹೋಗುದಿಲ್ಲ, ರೂಪಾಯಿ ಹೋಗುದಿಲ್ಲ, ಆಸ್ತಿ ಹೋಗುದು, ಯಾವುದೋ ಆಸ್ತಿ ಹೋಗುದಿಲ್ಲ. ಮೇಲೆ ಹೇಳಿದಂತ ಎಲ್ಲವುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ಎಂತೆಂತ ಭಾವನೆ ಹೇಳ್ತಾರ ಅವರು. ಯಾವ್ಯಾವ ಭಾವನೆಪ್ಪ ಅಂತಂದ್ರ ಇಲ್ಲಿ ಹೇಳ್ತಾರಲ್ಲ, ನಾವು ಸಂತೋಷದಿಂದ ಸೇವೆ ಸಲ್ಲಿಸಿದ ಸೇವೆ, ಸರಿಯಾಗಿ ಪಾಲಿಸಿದ ಕರ್ತವ್ಯ, ಆಮೇಲೆ ದೇವರ ಸಹಾಯದಿಂದ ಪರಿಹರಿಸಿದ ಸಮಸ್ಯೆಗಳು. ನಾನು ಒಬ್ಬನೇ ಸಮಸ್ಯೆ ಬಗೆಹರಿಸ್ತೀನಂತಲ್ಲ, ದೇವರ ಸಹಾಯದಿಂದ ಪರಿಹರಿಸಿದ ಸಮಸ್ಯೆಗಳು, ನಾನು ನಿರ್ವಹಿಸಿದಂತ ಕರ್ತವ್ಯ, ಸರಿಯಾಗಿ ಸಂತೋಷದಿಂದ ಸಲ್ಲಿಸಿದಂತ ಸೇವೆ, ಇವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಮಗೆ ಯಾವುದೇ ರೀತಿಯ ಭೌತಿಕ ಒಂದು ವೇಸ್ಟ್ ಆಗೋದಿಲ್ಲ ಅಥವಾ ಆಸ್ತಿ ಕರಗೋದಿಲ್ಲ. ನಮಗೂ ಇವೆಲ್ಲವನ್ನ ಗಳಿಸ್ಲಿಕ್ಕೆ ನಾವು ಏನನ್ನು ನಮ್ಮ ಭೌತಿಕ ಆಸ್ತಿ ಬದಲಿ ಮಾಡ್ಕೋಬೇಕಾಗಿಲ್ಲ. ಇವು ನಮ್ಮ ಪ್ರಾಕ್ಟೀಸ್ನಿಂದ, ನಮ್ಮ ಅಭ್ಯಾಸದಿಂದ, ನಮ್ಮ ನಡವಳಿಕೆಗಳಿಂದ ನಾವು ಪ್ರತಿದಿನ ಇವುಗಳನ್ನ ಮಾಡುವುದರಿಂದಾಗಿ ಇವು ನಮ್ಮ ಜೀವನದಲ್ಲಿ ಬರ್ತಾವು. ಇವುಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮದೇನು ಯಾವುದೋ ಆಸ್ತಿ ಬದಲಿ ಆಗುವುದಿಲ್ಲ ಅಂತ ಹೇಳ್ತಾರೆ. ನಿಜವಾದ ಆಕಾಂಕ್ಷೆಯು ನಾವು ಯೋಚಿಸಿದಂತಹದಲ್ಲ, ದೇವರ ಕೃಪೆಯಲ್ಲಿ ವಿನಮ್ರರಾಗಿ ಮತ್ತು ಪ್ರಯೋಜನಕಾರಿಯಾಗಿ ಜೀವಿಸಲು ಇರುವ ತೀವ್ರ ಆಸೆಯೇ ಸರಿಯಾದ ಆಕಾಂಕ್ಷೆ ಅಂತ ಹೇಳ್ತಾರೆ. The deep desire to live usefully and walk humbly under the grace of God. ನಮ್ಮ ಟ್ರೂ ಎಂಬಿಷನ್, ನಮಗಿರುವಂತಹ ಎಂಬಿಷನ್ ಏನಪ್ಪಾ, ನಿಜವಾದ ಎಂಬಿಷನ್ ಏನಪ್ಪಾ ಅಂದ್ರೆ, ನಿಜವಾದ ಧ್ಯೇಯ ಏನಪ್ಪಾ ಅಂದ್ರೆ, ಅಥವಾ ನಿಜವಾದ ಗುರಿ, ಇವತ್ತು ನಮ್ಮ ಆಸೆ ಏನಪ್ಪಾ ಅಂದ್ರೆ, ದ ಡೀಪ್, ಆಳವಾದ ಆಸೆ ಏನಪ್ಪಾ ಅಂದ್ರೆ, ಲೈವ್ ಯೂಸ್ಫುಲ್ಲಿ, ಉಪಯೋಗಕ ಆಗಬೇಕು, ಪ್ರಯೋಜನಕಾರಿಯಾಗಿ ಜೀವಿಸುವುದು, ಅದರ ಜೊತೆಗೆ ಅತ್ಯಂತ ವಿನಯತೆಯಿಂದ ದೇವರ ಕೃಪಾಶೀರ್ವಾದದಲ್ಲಿ ನಡೆಯುವುದು ಅಂತ ಹೇಳ್ತಾರೆ. ದೇವರ ಕೃಪೆಯಲ್ಲಿ ವಿನಮ್ರವಾಗಿ ಮತ್ತು ಪ್ರಯೋಜನಕಾರಿಯಾಗಿ ಜೀವಿಸುವುದು ಜೀವಿಸಲಿರುವ ತೀವ್ರ ಆಸೆಯೇ ಸರಿಯಾದ ಆಕಾಂಕ್ಷೆ ಅಂತ ಹೇಳ್ತಾರೆ. ಅಂಬಿಷನ್, ಆಕಾಂಕ್ಷೆ ಅಂದ್ರೆ ಅಂಬಿಷನ್. ನಿಜವಾದ ಆಕಾಂಕ್ಷೆ, ಟ್ರೂ ಅಂಬಿಷನ್ ಇಸ್ ದ ಡೀಪ್ ಡಿಸೈರ್ ಟು ಲೈವ್ ಯೂಸ್ಫುಲಿ ಅನ್ನುವಂತ ವರ್ಡ್, ಮತ್ತು ವಾಕ್ ಹಂಬ್ಲಿ ಅಂಡರ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯಲ್ಲಿ ನಿಜವಾಗಿ ನಾವು ನಡಿಬೇಕಾಗಿದೆ ಸ್ನೇಹಿತರೆ. ಅದು ಬಹಳ ಪ್ರಮುಖ.
ಅದಾದ ನಂತರ ಇಲ್ಲಿ 12 ಹೆಜ್ಜೆಗಳ ಬಗ್ಗೆ ಬರೀತಾರ, ಅದೊಂದು ಪ್ಯಾರ ಇದೆ, ದಯವಿಟ್ಟು ಓದಿ ಸರ್. ಏ 12 ಹೆಜ್ಜೆಗಳ ಈ ಸಣ್ಣದಾದ ತಿಳುವಳಿಕೆ ಮುಗಿಯುತ್ತದೆ. ನಾವು ಪ್ರಸ್ತಾಪಿಸುವ ಅಸಂಖ್ಯಾತ ಸಮಸ್ಯೆಗಳನ್ನು ನೋಡುವಾಗ ಏ ಎಂದರೆ ಬರಿಯ ತೊಂದರೆಗಳು ಮತ್ತು ಅವುಗಳ ನಿವಾರಣೆಯ ಪ್ರಯತ್ನವೆಂಬಂತೆ ಕಾಣಬಹುದು. ಸ್ವಲ್ಪ ಮಟ್ಟಿಗೆ ಇದು ಸರಿಯಾಗಿದೆ. ನಾವು ಸಮಸ್ಯೆಗಳ ಬಗ್ಗೆ ಮಾತಾಡುವುದು ಏಕೆಂದರೆ ನಾವು ಸಮಸ್ಯಾತ್ಮಕ ವ್ಯಕ್ತಿಗಳಾಗಿದ್ದು ಹೊರಬರುವ ದಾರಿಯನ್ನು ಕಂಡುಕೊಂಡಿದ್ದೇವೆ ಮತ್ತು ಅದರ ಅಗತ್ಯವಿರುವವರ ಜೊತೆ ಅದನ್ನು ಹಂಚಿಕೊಳ್ಳಲು ಅಪೇಕ್ಷಿಸುತ್ತೇವೆ. ನಮ್ಮ ಸಮಸ್ಯೆಗಳನ್ನು ಸ್ವೀಕರಿಸಿ ಪರಿಹರಿಸುವುದರಿಂದ ಮಾತ್ರ ನಾವು ನಮ್ಮೊಂದಿಗೆ, ನಮ್ಮ ಸುತ್ತಲ ಜಗತ್ತಿನೊಂದಿಗೆ ಹಾಗೂ ನಮ್ಮೆಲ್ಲರ ಮೇಲಿರುವ ಸರ್ವಶಕ್ತನೊಂದಿಗೆ ಶಾಂತ ಸಂಧಾನವಿರಿಸಬಹುದು. ಇಲ್ಲಿಗೆ 12 ಹೆಜ್ಜೆಗಳ ಈ ಸಣ್ಣದಾದ ತಿಳುವಳಿಕೆ ಮುಗಿತದೆ ಅಂತ ಹೇಳ್ತಾರೆ. ನಾವು ಪ್ರಸ್ತಾವಿಸುವ ಸಂಖ್ಯಾತ ಸಮಸ್ಯೆಗಳನ್ನ ನೋಡುವಾಗ ನಮಗನಿಸ್ತದ ಅಂದ್ರೆ ಬರೀ ತೊಂದರೆಗಳು ಮತ್ತು ಅವುಗಳ ನಿವಾರಣೆ ಪ್ರಯತ್ನ ಅಂತ ಕಾಣ್ತದ. ಬರೀ ನಮ್ಮಲ್ಲಿರುವ ತೊಂದರೆಗಳನ್ನ ಅವುಗಳನ್ನ ಹೇಗೆ ಅವನ್ನ ಪರಿಹರಿಸಬೇಕು ಅನ್ನುವಂಥದ್ದೇ ಸಿಗ್ತದಲ್ಲ ಇಲ್ಲಿ. ಬರೀ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ಆತಲ್ಲ ಅನ್ನುವಂಥದ್ದು ಅನಿಸ್ತದ. ನಮ್ಮಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ, ನಮ್ಮಲ್ಲಿರುವ ಕೊರತೆಗಳ ಬಗ್ಗೆ, ನಮ್ಮ ಬದುಕಿನಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಇವೇ ಆತಲ್ಲ ಮಾತನಾಡುದು ಅಂತ ಹೇಳಿ ಒಮ್ಮೆ ಅನಿಸ್ತದ. ಯಾಕಂದ್ರೆ ನಾವು ಸಮಸ್ಯಾತ್ಮಕ ವ್ಯಕ್ತಿಗಳಾಗಿದ್ದು. ಇದು ಸರಿಯಾಗಿದೆ ಸ್ವಲ್ಪ ಮಟ್ಟಿಗೆ. ಬರೇ ತೊಂದರೆಗಳ ಬಗ್ಗೆ ಅವುಗಳ ನಿವಾರಣೆಯ ಪ್ರಯತ್ನ ಎಂಬತ್ತೆ ಕಾಣಬಹುದು, ಇಲ್ಲ ಅಂತಲ್ಲ. ಸ್ವಲ್ಪ ಮಟ್ಟಿಗೆ ಇದು ಸರಿನೇ. ಯಾಕಂದ್ರೆ ನಾವು ಸಮಸ್ಯೆಗಳ ಬಗ್ಗೆ ಮಾತನಾಡೋದು ಯಾಕಪ್ಪ ಅಂತಂದ್ರೆ ನಾವು ಸಮಸ್ಯಾತ್ಮಕ ವ್ಯಕ್ತಿಗಳಾಗಿದ್ದೀವಿ. ಇವತ್ತ ಇಲ್ಲಿ ಬಂದ ನಂತರ ಹೊರಬರುವ ದಾರಿಯನ್ನು ಕಂಡುಕೊಂಡಿದ್ದೇವೆ. ಕಂಡುಕೊಳ್ತಾ ಇಲ್ಲಿವನ್ನೆಲ್ಲ ಕಂಡುಕೊಂಡಿದ್ದೇವೆ. ಬರೇ ಪ್ರಾಬ್ಲಮ್ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ನಾವು ಪ್ರಾಬ್ಲಮ್ಯಾಟಿಕ್ ಪೀಪಲ್ ಹೂ ಹ್ಯಾವ್ ಫೌಂಡ್ ಎ ವೇ ಅಪ್ ಅಂಡ್ ಔಟ್ ಅಂತ ಬರೀತಾರೆ. ಟು ಎ ಸರ್ಟೈನ್ ಎಕ್ಸ್ಟೆಂಟ್. ದಟ್ಸ್ ಟ್ರೂ. ಹೌದು, ಸ್ವಲ್ಪ ಮಟ್ಟಿಗೆ ನಾವು ತೊಂದರೆಗಳ ಬಗ್ಗೆ ಮಾತಾಡ್ತೀವಿ. ವಿ ಹ್ಯಾವ್ ಬೀನ್ ಟಾಕಿಂಗ್ ಅಬೌಟ್ ಪ್ರಾಬ್ಲಮ್ಸ್. ಎಸ್, ನಾವು ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡ್ತೀವಿ. ಯಾಕೆ ಮಾತಾಡ್ತೀವಿ? ಬಿಕಾಸ್ ವಿ ಆರ್ ಪ್ರಾಬ್ಲಮ್ ಪೀಪಲ್ ಹೂ ಹ್ಯಾವ್ ಫೌಂಡ್ ಎ ವೇ ಅಪ್ ಅಂಡ್ ಔಟ್. ಈ ಸಮಸ್ಯೆಗಳಿಂದ ಹೇಗೆ ಮೇಲೆ ಬರಬೇಕು ಮತ್ತು ಅವುಗಳಿಂದ ಹೇಗೆ ಹೊರಗೆ ಬರಬೇಕು ಅನ್ನುವಂಥದ್ದನ್ನ ಇವತ್ತು ನಾವು ಕಂಡುಕೊಂಡಿದ್ದೇವೆ. ಅಂಡ್ ಹೂ ವಿಶ್ ಟು ಶೇರ್ ಅವರ್ ನಾಲೆಜ್ ಆಫ್ ದಟ್ ವೇ ವಿತ್ ಆಲ್ ಹೂ ಕ್ಯಾನ್ ಯೂಸ್ ಇಟ್. ಈ ಸಮಸ್ಯೆಗಳಿಂದ ನಾವು ಹೇಗೆ ಹೊರಗೆ ಬಂದ್ವಿ ಅನ್ನುವಂಥದ್ದು ನಾವು ಮನಗಂಡಿದ್ದೇವೆ. ಅದರಿಂದ ಹೊರಬರುವ ದಾರಿಯನ್ನ ನಾವು ಇವತ್ತು ಕಂಡುಕೊಂಡಿವಿ. ಅದರ ಜೊತೆಗೆ ಇವತ್ತು ಅಗತ್ಯವಿರುವವರ ಜೊತೆ ಇದನ್ನು ಹಂಚಿಕೊಳ್ಳಲು ನಾವು ಅಪೇಕ್ಷಿಸುತ್ತೇವೆ. ಯಾರಿಗೆ ಇದರ ಅವಶ್ಯಕತೆ ಇದೆ? ಈಗ ಸಂದೇಶ ತಲುಪಿಸುವಂತ ಹೇಳಿ ಏನು ಬಂತಲ್ಲ, ಆ ಒಂದು ಸೆಂಟೆನ್ಸ್ ನಲ್ಲಿ ಇಲ್ಲಿ ಮುಗಿಸಿದ್ದಾರೆ. ಈ ಸಂದೇಶವನ್ನು ಇತರ ಅಮಲಿಗಳಿಗೆ ಅಂತ ನಾವು ಹೇಳ್ತೀವಲ್ಲ, ಅದು ಇವತ್ತು ನಾವು ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದಿದ್ವಿ, ಅದಕ್ಕೆ ದಾರಿಯನ್ನ ಕಂಡುಕೊಂಡಿದ್ದೇವೆ. ಸೊ ಈ ದಾರಿಯ ಅವಶ್ಯಕತೆ ಅಥವಾ ಈ ದಾರಿಯ ಅಗತ್ಯತೆ ಯಾರಿಗಿದೆ ಅವ್ರ ಜೊತೆ ಇದನ್ನ ನಾವು ಹಂಚಿಕೊಳ್ಳಲಿಕ್ಕೆ ಅಪೇಕ್ಷಿಸುತ್ತೇವೆ. ಇದು ಸಂದೇಶ ತಲುಪಿಸುವುದಂದ್ರೆ. ಅದರ ಜೊತೆಗೆ ನಮ್ಮ ಸಮಸ್ಯೆಗಳನ್ನ ನಾವು ಸ್ವೀಕರಿಸಿವಿ, ಅಕ್ಸೆಪ್ಟ್ ಮಾಡ್ಕೊಂಡೇವಿ. ಅಲ್ಲಿ ಬಹಳ ಚಂದ ಬರೀತಾರ, ಪೀಪಲ್ ಹೂ ಹ್ಯಾವ್ ಫೌಂಡ್ ಎ ವೇ ಅಪ್ ಅಂಡ್ ಔಟ್ ಅಂಡ್ ಹೂ ವಿಶ್ ಟು ಶೇರ್ ಅವರ್ ನಾಲೆಜ್ ಆಫ್ ದಟ್ ವೇ ವಿತ್ ಆಲ್ ಹೂ ಕ್ಯಾನ್ ಯೂಸ್ ಇಟ್. ನಮಗೆ ಗೊತ್ತಾಗೈತೆ, ಫಾರ್ ಇಟ್ ಈಸ್ ಓನ್ಲಿ ಬೈ ಅಕ್ಸೆಪ್ಟಿಂಗ್ ಅಂಡ್ ಸಾಲ್ವಿಂಗ್ ಅವರ್ ಪ್ರಾಬ್ಲಮ್ಸ್ ದಟ್ ವಿ ಕ್ಯಾನ್ ಬಿಗಿನ್ ಟು ಗೆಟ್ ರೈಟ್ ವಿತ್ ಅವರ್ ಸೆಲ್ಫ್ ಅಂಡ್ ವಿತ್ ದ ವರ್ಲ್ಡ್ ಅಬೌಟ್ ಅಸ್ ಅಂಡ್ ವಿತ್ ಹಿಮ್ ಹೂ ಪ್ರಿಸೈಡ್ ಓವರ್ ಅಸ್ ಆಲ್ ಅಂತ ಹೇಳ್ತಾರೆ. ಮುಂದಿಂದ ಅವ್ರು ಕಟ್ ಮಾಡ್ಯಾರ, ಇಲ್ಲದೆ ಇನ್ನೊಂದಿಷ್ಟು ಹೆಚ್ಚಿಗಿದೆ. ಇವತ್ತು ನಾವು ಈ ಎಲ್ಲ ಸಮಸ್ಯೆಗಳಿಂದ ಹೊರಬರುವ ದಾರಿಯನ್ನ ಕಂಡುಕೊಂಡೇವಿ. ಮತ್ತು ನಾವು ಏನು ಕಂಡುಕೊಂಡಿವಲ್ಲ ಆ ದಾರಿಯನ್ನ ಅಗತ್ಯವಿರುವವರಿಗೆ ಜೊತೆ ನಾವು ಹಂಚಿಕೊಳ್ಳಲಿಕ್ಕೆ ನಾವು ರೆಡಿ ಇದೀವಿ. ಯಾಕಂದ್ರೆ ನಾವು ನಮ್ಮ ಸಮಸ್ಯೆಗಳನ್ನ ಸ್ವೀಕಾರ ಮಾಡ್ಕೊಂಡಿವಿ. ಅವುಗಳನ್ನ ಪರಿಹರಿಸುವುದರಿಂದ ಮಾತ್ರ ನಾವು ನಮ್ಮೊಂದಿಗೆ, ನಮ್ಮ ಸುತ್ತಲೂ ಜಗತ್ತಿನೊಂದಿಗೆ ಮತ್ತು ನಮ್ಮೆಲ್ಲರ ಮೇಲಿರುವ
ಶಕ್ತಿಯೊಂದಿಗೆ ಅಥವಾ ಸರ್ವಶಕ್ತನೊಂದಿಗೆ ನಾವು ಶಾಂತ ಸಂಧಾನದಿಂದ ಇರಬಹುದು ಅಂತ ಹೇಳ್ತಾರೆ. ಇವತ್ತು ನಾವು ಈ ಎಲ್ಲ ಪ್ರಾಬ್ಲಮ್ಗಳಿಂದ ಹೊರಬರಲು ಕಲ್ತೀವಿ. ಕಲಿತಂತ ದಾರಿಯನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಾವು ರೆಡಿ ಇದ್ದೀವಿ. ಅಲ್ಲಿ ಹೇಳ್ತಾರೋ, ವಿತ್ ಈಚ್ ಪಾಸಿಂಗ್ ಡೇ ಆಫ್ ಅವರ್ ಲೈಫ್, ನಾವೇನು ಪ್ರತಿದಿನವನ್ನ ಕಳಿತೀವಲ್ಲ, ನಮ್ಮ ಪ್ರತಿದಿನವನ್ನ ಕಳಿತೀವಲ್ಲ, ಸೊ ಎವ್ರಿ ಒನ್ ಆಫ್ ಅಸ್ ಸೆನ್ಸ್ ಮೋರ್ ಡೀಪ್ಲಿ ದ ಇನ್ನರ್ ಮೀನಿಂಗ್ ಆಫ್ ಏಜ್ ಸಿಂಪಲ್ ಪ್ರೇಯರ್. ದಿನಗಳೆದಂತೆ ನಾವು ಇಲ್ಲೇನು ಆಳವಾಗಿ ಇರುವಂತ ಅರ್ಥವತ್ತಾದ ನಮ್ಮ ಎಯಲ್ಲಿ ನಾವು ಬಳಸುವಂತ ಈ ಪ್ರಾರ್ಥನೆ ಬಗ್ಗೆ ಅವರು ಇಂಗ್ಲಿಷ್ ಬುಕ್ ನಲ್ಲಿ ಬರೆದಿದ್ದಾರೆ. ಪ್ರತಿದಿನ ದಿನ ಕಳೆದ ಹಾಗೆ ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಾಗ್ತದೆ. ಏನಪ್ಪಾ ಅಂದ್ರೆ ಇಲ್ಲಿ ಹೇಳ್ತಾರ, ಮೇ ಎವ್ರಿ ಒನ್ ಆಫ್ ಅಸ್ ಸೆನ್ಸ್ ಮೋರ್ ಡೀಪ್ಲಿ ದ ಇನ್ನರ್ ಮೀನಿಂಗ್. ಇಲ್ಲಿ ಇನ್ನರ್ ಮೀನಿಂಗ್ ಅಂತ ಹೇಳ್ತಾರೆ. ಇದರ ಒಳ ಅರ್ಥ, ಆಳವಾದ ಅರ್ಥ ಈ ಕಾರ್ಯಕ್ರಮದಲ್ಲಿ ನಾವು ಬಳಸುವಂತ ಈ ಸಿಂಪಲ್ ಪ್ರೇಯರ್ ಅಂತ ಏನ್ ಹೇಳ್ತೇವೆ, ಗಾಡ್ ಗ್ರಾಂಟ್ ಅಸ್ ದ ಸರ್ನಿಟಿ ಟು ಅಕ್ಸೆಪ್ಟ್ ದ ಥಿಂಗ್ಸ್ we cannot change, courage to change the things we can, and wisdom to know the difference. ಈ ಕನ್ನಡದಾಗ ಹೇಳಕ್ ಹೋಗೋದಲ್ಲ, ಕನ್ನಡದಾಗ ಏನೇನು ನಡೆದ ನಮಗೇನು ಬೇಕು, ಇದರ ಮೀನಿಂಗ್ ಯಾವುದೇ ಶಬ್ದ ಆಗ್ಲಿ, ಯಾವುದೇ ಪ್ಯಾರ ಆಗ್ಲಿ, ಯಾವುದೇ ಭಾಷೆಯಲ್ಲಿ ಇರುವಂತಹದ್ದನ್ನ ನಾವು ಅನುವಾದ ಅನ್ಕೊಡ್ರಿ, ಭಾಷಾಂತರ ಅನ್ಕೊಡ್ರಿ, ರೂಪಾಂತರ ಅನ್ಕೊಡ್ರಿ, ತುರ್ಜುಮೆರ ಅನ್ಕೊಡ್ರಿ, ಅನುವಾದರ ಏನಾರ ಅನ್ಕೊಡ್ರಿ, ಅದರ ಅರ್ಥ ಮತ್ತು ಅದರ ನೀಡು ಅಥವಾ ಅದರ ಅಗತ್ಯತೆ ಏನಪ್ಪಾ ಅಂತಂದ್ರೆ ಮನುಷ್ಯನಿಗೆ ಅದರ ಒಳಗಿನ ಅರ್ಥವನ್ನ ಅರ್ಥ ಮಾಡ್ಕೋಬೇಕಾಗಿರ್ತದೆ. ಇನ್ನರ್ ಮೀನಿಂಗ್. ನಾವು ನಮ್ಮದೇ ಆದಂತ ಭಾಷೆಯಲ್ಲಿ ಆ ಸಂದರ್ಭದಲ್ಲಿ ಆ ವಾಕ್ಯಗಳಲ್ಲಿ ಏನು ಹೇಳಲು ಬಯಸುತ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಬಹುದು. ಶಬ್ದಗಳ ಬಳಕೆ ಹಿಂದರಾಗ್ಲಿ ಮುಂದರಾಗ್ಲಿ, ಶಬ್ದಗಳ ಅಥವಾ ಶಬ್ದಗಳ ಜೋಡಣೆ ಹಿಂದರಾಗ್ಲಿ ಮುಂದರಾಗ್ಲಿ, ಅಥವಾ ಬೇರೆ ಶಬ್ದಗಳನ್ನೇ ಯೂಸ್ ಮಾಡ್ಲಿ, ಎಲ್ಲದಕ್ಕಿಂತ ಪ್ರಮುಖವಾಗಿ ಬರೋದೇನಪ್ಪಾ ಅಂದ್ರೆ ಅವ್ರು ಹೇಳ್ತಾರ ಮೋರ್ ಡೀಪ್ಲಿ ಆಳಕ್ಕೆ ಮತ್ತೆ ಅದ್ರೊಳಗೆ ಇನ್ನರ್ ದ ಮೀನಿಂಗ್ ಅಂತ ಹೇಳ್ತಾರೆ. Every one of us sense more deeply the inner meaning of the AA simple prayer. ಇವತ್ತು ನಮ್ಮಿಂದ ಏನು ನಮ್ಗೆ ಯಾಕೆ ಪ್ರಶಾಂತತೆ ಬೇಕಂದ್ರೆ, ನನ್ನಿಂದ ಯಾವ ವಿಷಯಗಳನ್ನ ಅಥವಾ ಯಾವ ಸಂಗತಿಗಳನ್ನ ಬದಲಿ ಮಾಡಲಿಕ್ಕೆ ಆಗುವುದಿಲ್ಲವೋ ಅಥವಾ ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲವೋ, ಕಾಂಟ್ ಚೇಂಜ್ ಐತ್ಲ, ಕೆನಾಟ್ ಚೇಂಜ್ ಅಂತ ಐತ್, ಅವು ಏನ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅವು ಸಂಗತಿಗಳದಾವು, ಅವುಗಳನ್ನ ಸ್ವೀಕರಿಸ್ಲಿಕ್ಕೆ ನನಗೆ ಪ್ರಶಾಂತತೆ ಕೊಡು. ಅಂಡ್ ಕರೇಜ್ ಟು ಚೇಂಜ್ ಅಂದ್ರೆ ಏನ್? ಧೈರ್ಯ ಕೊಡು. ಯಾವ ಬದಲಿ ಮಾಡ್ಲಿಕ್ಕೆ ಆಗ್ತದ, ಯಾವ ಬದಲಿ ಮಾಡ್ಲಿಕ್ಕೆ ಆಗ್ತದ ಅವುಗಳನ್ನ ಬದಲಿ ಮಾಡಲಿಕ್ಕೆ ಅಂತ ನನಗೆ ಧೈರ್ಯ ಕೊಡು. ಮತ್ತು ಈ ಮಾಡಿದ ನಂತರ ಇವುಗಳ ನಡುವೆ ಏನು ವ್ಯತ್ಯಾಸ ನನಗೆ ಸಿಗ್ತದ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಜ್ಞಾನ ಕೊಡು ಅನ್ನ. ಇವತ್ತು ನಾವು ಸ್ವೀಕಾರ ಮಾಡೀವಿ. ಏನು ಸ್ವೀಕಾರ ಮಾಡಿವಿ? ಮೊದಲನೇ ಹೆಜ್ಜೆಯಲ್ಲಿ ಸ್ವೀಕಾರ ಮಾಡಿಬಿಟ್ಟಿವಿ. ಮಧ್ಯದಾದ್ರು ನಾನು ಬಲಹೀನ, ಅದನ್ನ ನನ್ನ ಕೈಲೇ ಬದಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಹಂಗಾಗಿ ಈ ಮಧ್ಯೆ ಹೇಗಿದೆ ಹಾಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳು. ನಾನು ಹೌದಪ್ಪ, ನೀನು ಮಧ್ಯೆ ಸರಾಯಿ ನನಗಿಂತ ದೊಡ್ಡವ, ನಾನು ನಿನ್ನ ಮುಂದೆ ಸೋಲ್ತೀನಿ ಅಂತ ಹೇಳಿ ಏನು ಅಡ್ಮಿಟ್ ಮಾಡ್ಕೊಂತೀವಿ, ಅದನ್ನ ಪ್ರಶಾಂತತೆಯಿಂದ ಸ್ವೀಕರಿಸ್ತೇನೆ. ನನ್ನ ಕೈಲಿ ಅದ್ರ ಎದುರಿಗೆ ಹೋರಾಡಕ್ಕಾಗುದಿಲ್ಲ, ಅದನ್ನ ಸ್ವೀಕಾರ ಮಾಡು. ಅದನ್ನ ಬಿಡಲಿಕ್ಕೆ ನನಗೇನು ಧೈರ್ಯ ತುಂಬಿದ್ರಿ ಈ ಕಾರ್ಯಕ್ರಮದಲ್ಲಿ, ನನ್ನಿಂದ ಏನು ಬದಲಿಸ್ಲಿಕ್ಕೆ ಆಗ್ತದ ಅದನ್ನ ಬದಲಿಸ್ಲಿಕ್ಕೆ ಏನು ಧೈರ್ಯವನ್ನ ಕೇಳಿದ್ವಿ, ಬದಲಿಸ್ಲಿಕ್ಕೆ ಆಗಿದ್ದೇನು ನನ್ನಿಂದ? ಸರಾಯಿಯಿಂದ ಒಂದು ದಿನದ ಮಟ್ಟಿಗೆ ದೂರ ನಿಲ್ಲು, ಅದು ನನ್ನಿಂದ ಸಾಧ್ಯ ಐತಿ, ಅದನ್ನ ಬದಲಿ ಮಾಡಿದೆ. ಆ ಬದಲಿ ಮಾಡಿಂದ ನನ್ನ ಬದುಕಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಲಿಕ್ಕೆ ಈ ಕೊನೆಯ 2 ಸೆಂಟೆನ್ಸ್ ಇದಾವೆ. ನಾನು ಬದಲಿ ಮಾಡಿದ್ದರಿಂದ ಅಥವಾ ಇದ್ದದ್ದನ್ನ ಸ್ವೀಕಾರ ಮಾಡಿದ್ದರಿಂದಾಗಿ ನನಗೆ ಸಿಕ್ಕಂತ ವ್ಯತ್ಯಾಸಗಳೇನು, ನನ್ನ ಬದುಕಲ್ಲಿ ಆದಂತ ವ್ಯತ್ಯಾಸಗಳೇನು? ಕುಡಿತಾ ಇದ್ದಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ, ಕುಡ್ತಾ ಬಿಟ್ಟೆ, 7 ವರ್ಷ ಜೀವಂತ ಇದ್ದೀನಿ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ, ಸಂತೋಷದಿಂದ 2 ಹೊತ್ತು ಊಟ ಮಾಡ್ತೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ,
ಕಾರ್ಯಕ್ರಮದಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಒಂದಿಷ್ಟು ಪ್ರಯೋಜನಕಾರಿಯಾಗಿ ಕೆಲಸ ಮಾಡಕತ್ತೀನಿ. ಈ ಜಗತ್ತಿಗೆ ಆಗಿನಂತಲ್ಲ, ಎಲ್ಲರಿಗೂ ಆಗಿನಂತಲ್ಲ, ಎಷ್ಟು ನನ್ನಿಂದ ಸಾಧ್ಯ ಆಗ್ತದೆ ಅಷ್ಟು ಜನರಿಗೆ ಪ್ರಯೋಜನಕಾರಿಯಾಗಿನಿ, ಯೂಸ್ಫುಲ್ ಆಗಿನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದಟ್ ಈಸ್ ದ ಡಿಫರೆನ್ಸ್. ಈ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರು ನಮಗೊಂದು ಶಕ್ತಿ ಕೊಡ್ಲಿ. ನಾನು ಹಂಗೆ ಮೊದಲಿಗೆನೆ ಈ ಒಪ್ಕೊಳ್ಳಾರ್ದೆ ಅದನ್ನ ಇದ್ದದ್ದು ಆ ಸ್ವೀಕಾರ ಮಾಡದೇನೆ, ಅಕ್ಸೆಪ್ಟ್ ಮಾಡದೇನೆ ಹಂಗೆ ಕುಡ್ಕೊತಿದ್ದಿದ್ರೆ ಇದೆಲ್ಲವೂ ಸಾಧ್ಯ ಇರ್ತಿರ್ಲಿಲ್ಲ. ಸೊ ಹೇಳೋದೇನಂತಂದ್ರೆ ಪ್ರೇಯರ್ಗಳು ಹೇಗೆ ಇರ್ಲಿ, ಹೇಗೆ ಮಾತಾಡ್ಲಿ, ಏನೋ ಮಾಡ್ಲಿ, ಅದಕ್ಕೆ ಒಳಗಡೆ ಇರುವಂತ ಭಾವಾರ್ಥ ಅರ್ಥ ಆಗ್ಬೇಕು. ಅನುವಾದ ಶಬ್ದಗಳ ಅನುವಾದ ಬೇಕಾಗಿಲ್ಲ ನನಗೆ. ಅದ್ರೊಳಗೆ ಇರುವಂತ ಭಾವಗಳೇನು, ಆ ಭಾವನೆಗಳೇನು, ಅಲ್ಲಿ ಯಾಕೆ ಇದನ್ನು ಹೇಳಿದ್ದಾರೆ, ಯಾವ ಒಂದು ಅರ್ಥದಿಂದ ಇದನ್ನು ಹೇಳಿದ್ದಾರೆ, ನಾನು ಇದರಲ್ಲಿ ಏನು ತಿಳ್ಕೊಬೇಕನ್ನುವಂಥದ್ದು ಪ್ರಮುಖ ಆಗ್ತದೆ. ಸೊ 12ನೇ ಹೆಜ್ಜೆ ಕೂಡ ಅಷ್ಟೇ. 12ನೇ ಹೆಜ್ಜೆ ಕೇವಲ ಸಂದೇಶ ತಲುಪಿಸುವುದು ಅನ್ನುವಂಥ ಒಂದು ಪ್ರೀ ಕನ್ಸೆಪ್ಟ್ ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ. 1, 2 ಮಾಡಿದೆ 12ಕ್ಕೆ ಹೋಗಿಬಿಡ್ತೀನಿ ಅಂತ ಹೇಳ್ತಿರ್ತೀವಿ. 12ನೇ ಹೆಜ್ಜೆ ಅಂದ್ರೆ ಸಂದೇಶ ಕೊಡೋದು ಮಾತ್ರ ಅಲ್ಲ, ಸಂದೇಶ ಕೊಡಲಿಕ್ಕೆ ನನ್ನಲ್ಲಿ ಏನಿರಬೇಕು ಅನ್ನುವಂಥದ್ದು ಎಲ್ಲವೂ ಇಲ್ಲಿ ಬರ್ದಾರೆ. ಸೊ ನನ್ನಲ್ಲಿ ಇರೋದನ್ನ ನಾನು ಇನ್ನೊಬ್ಬರಿಗೆ ತಲುಪಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸೊ ಅವಕಾಶ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಮಯ ಕೂಡ ಆಯ್ತು. ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ನಮ್ಮ ಚೇರ್ಪರ್ಸನ್ಗೆ ಕೂಡ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸೊ ಇದು 12ನೇ ಹೆಜ್ಜೆ ಕೊನೆಯ ಭಾಗ. ನಾನಿಲ್ಲಿ ನಿಲ್ಲುತ್ತೀನಿ. ನೋಡೋಣ ಮಂಗಳವಾರದಿಂದ ಮತ್ತೆ ಏನಾಗ್ತದೆ ಅಂತ ಹೇಳಿ ನಾನು ಮಾತಾಡ್ತೀನಿ ಹಿರಿಯ ಬಂಧುವ್ರ ಜೊತೆ. ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ಚೇರ್ಪರ್ಸನ್ ಕ್ಲೀಟಸ್ ಸರ್ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.